ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಮಾರ್ಚ್ 5 ಮತ್ತು 6ನೇ ತಾರೀಕಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಆ್ಯಂಡ್ ದ ಫಸ್ಟ್ ಆರ್ಟಿಕಲ್ ಇನ್ ಛತ್ತೀಸ್ಗಢ ಹಸ್ಬೆಂಡ್ಸ್ ಟೇಕ್ ಓತ್ ಇನ್ ಪ್ಲೇಸ್ ಆಫ್ ವುಮನ್ ಪಂಚಾಯತ್ ರಿಪ್ರೆಸೆಂಟೇಟಿವ್. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ವುಮನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಎಸ್, ಸೊ ಛತ್ತೀಸ್ಗಢನ ಪಂಚಾಯತ್ ಒಂದು ಚುನಾವಣೆಯಲ್ಲಿ ಮಹಿಳಾ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಅವರ ಪರವಾಗಿ ಅಂದರೆ ಇಲ್ಲಿ ಚುನಾಯಿತ ಮಹಿಳೆಯರು ಏನು ಮಾಡಬೇಕಂತಂದರೆ ಪ್ರಮಾಣ ವಚನವನ್ನು ಕೈಗೊಳ್ಳಬೇಕಾಗಿತ್ತು. ಆದರೆ ಅವರ ಪರವಾಗಿ ಅವರ ಪತಿಯರು ಏನು ಮಾಡಿದ್ದಾರೆ, ಇಲ್ಲಿ ಓತನ್ನು ಕೈಗೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನು ಇವಾಗ ಚುನಾಯಿತ ಮಹಿಳೆಯರು ಅಧಿಕಾರವನ್ನು ಹೊಂದಿದ್ರೂ ಕೂಡ ಅವರ ಒಂದು ರಾಜಕೀಯ ನಿರ್ಧಾರದ ಮೇಲೆ ಪುರುಷರು ಯಾವ ರೀತಿಯ ಒಂದು ನಿಯಂತ್ರಣವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ತಿಳಿದು ಬರುತ್ತೆ. ಸೊ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪದವನ್ನು ಕೇಳಿರ್ತೀವಿ, ಏನಂತಂದ್ರೆ ಸರ್ಪಂಚ್ ಪತಿ ಅಂತ ಬರುತ್ತೆ. ಸರ್ಪಂಚ್ ಪತಿ ಏನಿದು ಸರ್ಪಂಚ್ ಪತಿ ಅಂತಂದ್ರೆ ಏನಿವಾಗ ಚುನಾಯಿತ ಮಹಿಳೆಯರು ಏನಿರ್ತಾರೆ, ಸೊ ಈ ಚುನಾಯಿತ ಮಹಿಳೆಯರ ಒಂದು ರಾಜಕೀಯ ನಿರ್ಧಾರಗಳೇನಿರುತ್ತೆ ಅಂದರೆ ಆಯ್ಕೆ ಆಗಿರುವಂಥ ಏನು ಚುನಾಯಿತ ಮಹಿಳೆಯರಿಗೆ ರಾಜಕೀಯ ಅಧಿಕಾರಗಳಿರುತ್ತೆ. ಸೊ ಈ ರಾಜಕೀಯ ಅಧಿಕಾರಗಳ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪುರುಷರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ನಿಯಂತ್ರಣವನ್ನು ಹೊಂದಿದ್ದಾರೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ, ಸರ್ಪಂಚ್ ಪತಿ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ಘಟನೆಗಳಿಂದ ಏನು ತಿಳಿದು ಬರುವಂಥದ್ದು ಏನಂತಂದರೆ, ಸೊ ಏನಿವಾಗ ಸ್ಥಳೀಯ ರಾಜಕೀಯ ಏನಿರುತ್ತೆ ಅಂದರೆ ಈ ಪಂಚಾಯತ್ ಏನಿರುತ್ತೆ, ಸೊ ಈ ಸ್ಥಳೀಯ ರಾಜಕೀಯದಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂತಂದರೆ ಪುರುಷರೇ ಪ್ರಾಬಲ್ಯವನ್ನು ಹೊಂದಿದ್ದಾರೆ, ಪುರುಷ ಪ್ರಾಬಲ್ಯ ಇರುವಂಥದ್ದು. ಹಾಗೆ ಏನಿವಾಗ ಮಹಿಳೆಯರು ಅಧಿಕಾರವನ್ನು ಹೊಂದಿದ್ರೂ ಕೂಡ ಈ ರೀತಿಯ ಒಂದು ಪ್ರಮಾಣ ವಚನ ಆಗಿರಬಹುದು ಅಥವಾ ಅವರು ಕೈಗೊಳ್ಳಬಹುದಾದ ಒಂದು ನಿರ್ಧಾರಗಳ ಮೇಲೆ ನಿಯಂತ್ರಣವನ್ನು ಹೊಂದುವುದರಿಂದ ಇದು ಮಹಿಳಾ ಸಬಲೀಕರಣವನ್ನು ಏನು ಮಾಡುತ್ತೆ ಅಂದರೆ ದುರ್ಬಲಗೊಳಿಸುತ್ತೆ. ಮಹಿಳಾ ಸಬಲೀಕರಣ ಏನಾಗುತ್ತೆ, ದುರ್ಬಲಗೊಳ್ಳುತ್ತೆ. ಸೊ ಈ ರೀತಿ ಒಂದು ರಾಜಕೀಯ ನಿರ್ಧಾರಗಳ ಮೇಲೆ ಮಹಿಳೆಯರ ಒಂದು ರಾಜಕೀಯ ನಿರ್ಧಾರಗಳ ಮೇಲೆ ಪುರುಷರು ನಿಯಂತ್ರಣ ಹೊಂದುವುದರಿಂದ ಯಾವ ರೀತಿ ಒಂದು ಪರಿಣಾಮಗಳಾಗತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏನಂತಂದರೆ ಕಾನೂನಿಗೆ ಸಂಬಂಧಪಟ್ಟಂತೆ ಚುನಾಯಿತ ಒಂದು ಮಹಿಳೆಯರಿಗೆ ಇಲ್ಲಿ ಕಾನೂನನ್ನ ಇಂಪ್ಲಿಮೆಂಟ್ ಮಾಡುವಂಥ ಅಧಿಕಾರ ಇರುತ್ತೆ. ಆದರೆ ಯಾವಾಗ ಇಲ್ಲಿ ಪುರುಷರು ಅದರ ಮೇಲೆ ನಿಯಂತ್ರಣ ಹೊಂದ್ತಾರೆ ಆವಾಗ ಆ ಕಾನೂನುಗಳು ಏನಾಗುತ್ತೆ, ಪೂವರ್ ಆಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ, ಅಂದರೆ ಕಳಪೆ ಅನುಷ್ಠಾನವನ್ನು ಹೊಂದತ್ತೆ. ಸೊ ಇದು ಮೊದಲನೇ ಒಂದು ಪರಿಣಾಮವಾದರೆ, ಸೊ ನಂತರದಲ್ಲಿ ಏನಿವಾಗ ಮಹಿಳೆಯರು ಹಲವಾರು ಒಂದು ರಾಜಕೀಯ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗಿರುತ್ತೆ. ಸೊ ನಿರ್ಧಾರಗಳನ್ನ ಕೈಗೊಳ್ಳುವಂಥ ಅವಕಾಶಗಳಿಂದ ಏನಾಗ್ತಾರೆ, ಇವರು ವಂಚಿತರಾಗ್ತಾರೆ. ಹಾಗಿದ್ರೆ ಸಮಾಜದಲ್ಲಿ ಈ ರೀತಿ ಒಂದು ಸರ್ಪಂಚ್ ಪತಿಗೆ ಕಾರಣಗಳನ್ನ ನೋಡೋದಾದರೆ, ಯಾಕೆ ರಾಜಕೀಯ ಅಧಿಕಾರಗಳನ್ನ ಮಹಿಳೆಯರು ಕೂಡ ತೆಗೆದುಕೊಳ್ಳಬಹುದಾದರೂ ಕೂಡ ಅವರ ಮೇಲೆ ಪುರುಷರು ಯಾಕೆ ಇಷ್ಟೊಂದು ನಿಯಂತ್ರಣ ಹೊಂದಿದ್ದಾರೆ ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ಏನಂತಂದರೆ ಮಹಿಳೆಯರಿಗೆ ಸಾಮಾಜಿಕವಾಗಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಕಳಪೆ ಸಾಮಾಜಿಕ ಸ್ಥಾನವನ್ನು ನೀಡಿದ್ದಾರೆ. ಕಳಪೆ ಸಾಮಾಜಿಕ ಸ್ಥಾನಮಾನ ಅಂದರೆ ಸಮಾಜದಲ್ಲಿ ಮಹಿಳೆಯರು ಯಾವುದೇ ರೀತಿಯ ಒಂದು ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರು ಅಸಮರ್ಥರು ಅಂತ ಹೇಳಿ ಅವರಿಗೆ ಆ ರೀತಿ ಅವರನ್ನು ಭಾವಿಸಲಾಗಿರುತ್ತೆ. ಸೊ ನಂತರದಲ್ಲಿ ಮಹಿಳೆಯರಿಗೆ ಈ ನಾಯಕತ್ವದ ಪಾತ್ರವನ್ನು ವಹಿಸಲಿಕ್ಕೆ ಅವರಿಗೆ ಬೇಕಾಗಿರುವಂತಹ ಅಂದರೆ ನಾಯಕನ ಒಂದು ಕೌಶಲ್ಯ ಆಗಿರಬಹುದು, ಮತ್ತು ಅಧಿಕಾರವನ್ನು ವಹಿಸಿಕೊಂಡ ನಂತರ ಯಾವ ರೀತಿ ಅಧಿಕಾರವನ್ನು ಚಲಾಯಿಸಬೇಕು ಅನ್ನೋದರ ಕುರಿತು ಏನಿರುತ್ತೆ ಅಂದರೆ ಅವರಿಗೆ ತರಬೇತಿಯ ಕೊರತೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ಪುರುಷರೇ ಅವರ ಒಂದು ರಾಜಕೀಯ ನಿರ್ಧಾರದ ಮೇಲೆ ಪರಿಣಾಮಗಳನ್ನ ಅಥವಾ ನಿಯಂತ್ರಣವನ್ನು ಇಲ್ಲಿ ಹೊಂದ್ತಾ ಇದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ವಾಟ್ ಆರ್ ದ ಇಶ್ಯೂಸ್ ಅರೌಂಡ್ ಡಿಲಿಮಿಟೇಷನ್? ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಏನು ಹೇಳ್ತಾ ಇದೆ ಅಂತಂದ್ರೆ, ಈ ಡಿಲಿಮಿಟೇಷನ್ ಏನಿದೆ, ಸೊ ಕನ್ನಡದಲ್ಲಿ ಇದಕ್ಕೆ ನಾವು ಕ್ಷೇತ್ರ ಪುನರ್ವಿಂಗಡಣೆ ಅಂತ ಕರಿತೀವಿ. ಕ್ಷೇತ್ರ ಪುನರ್ವಿಂಗಡಣೆ ಅಂದರೆ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡುವುದರ ಕುರಿತು ಏನೆಲ್ಲ ಒಂದು ಸಮಸ್ಯೆಗಳಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ.
ಸೊ ಮೊದಲನೇದಾಗಿ ನಾವು ಈ ಕ್ಷೇತ್ರ ಪುನರ್ವಿಂಗಡಣೆ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಲೋಕಸಭೆ ಮತ್ತು ಲೋಕಸಭೆ ವಿಧಾನಸಭೆಗಳಿಗೆ ಸೊ ಇವುಗಳಲ್ಲಿ ಏನು ಸೀಟುಗಳ ಸಂಖ್ಯೆ ಏನಿರುತ್ತೆ, ಸೀಟುಗಳ ಸಂಖ್ಯೆ ಅಂದರೆ ಲೋಕಸಭೆಯಲ್ಲಿ MP, ವಿಧಾನಸಭೆಗಳಲ್ಲಿ MLA ಸೀಟುಗಳ ಸಂಖ್ಯೆಯನ್ನು ಮತ್ತು ಅವುಗಳ ಪ್ರಾದೇಶಿಕ ಕ್ಷೇತ್ರಗಳ ಗಡಿಗಳನ್ನು, ಪ್ರಾದೇಶಿಕ ಕ್ಷೇತ್ರಗಳ ಗಡಿ ಇವುಗಳನ್ನು ನಿಗದಿಪಡಿಸುವಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತಂದ್ರೆ ಕ್ಷೇತ್ರ ಪುನರ್ವಿಂಗಡಣೆ ಅಂತ ಕರೀತಾರೆ ಅಥವಾ ಡಿಲಿಮಿಟೇಷನ್ ಅಂತ ಕರೀತಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಯಾವೆಲ್ಲ ಒಂದು ವಿಷಯಗಳ ಕುರಿತು ಇಲ್ಲಿ ಚರ್ಚೆನ ಮಾಡಲಿದ್ದೇವೆ ಅಂತಂದ್ರೆ, ಸೊ ಮೊದಲನೇದಾಗಿ ಈ ಡಿಲಿಮಿಟೇಷನ್ ಏನಿದೆ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಏನಿದೆ, ಸೊ ಇದನ್ನು ಕೊನೆಯದಾಗಿ ಈ ಹಿಂದೆ ಯಾವಾಗ ಮಾಡಲಾಗಿತ್ತು ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದನ್ನು. ಹಾಗೆ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಏನಿವಾಗ ರಾಜ್ಯಗಳಲ್ಲಿ ವಿಧಾನಸಭೆಗಳೇನಿರುತ್ತೆ ಅಥವಾ ರಾಜ್ಯ ವಿಧಾನಸಭೆಗಳೇನಿರುತ್ತೆ ಅವುಗಳ ಒಂದು ಸಂಖ್ಯೆಯನ್ನು ಅಂದರೆ MLA ಸೀಟ್ಗಳನ್ನ ಏರಿಸುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಈ ರೀತಿ MLA ಸೀಟ್ಗಳ ಸಂಖ್ಯೆಯನ್ನು ಏರಿಸುವುದರಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಚರ್ಚೆನ ಮಾಡಲಿದ್ದೇವೆ. ಹಾಗೆ ಇನ್ ಕೇಸ್ ಏನಾದರೂ ಈ ಒಂದು ಲೋಕಸಭೆಯ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಯಾವ ರಾಜ್ಯಗಳಿಗೆ ಅದು ಪರಿಣಾಮವನ್ನು ಅಂದರೆ ಅನಾನುಕೂಲವನ್ನು, ಸೊ ಅನಾನುಕೂಲ ಇನ್ ದ ಸೆನ್ಸ್ ಅಂದರೆ ಯಾವ ರಾಜ್ಯಗಳಲ್ಲಿ ಈ ಹಿಂದೆ ಇರುವಂಥ ಏನು MP ಸೀಟ್ಗಳೇ ಏನಿರುತ್ತೆ ಅವುಗಳ ಸಂಖ್ಯೆ ಇಲ್ಲಿ ಕಡಿಮೆ ಆಗ್ಬೋದು ಅನ್ನೋದರ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಏನಂತಂದರೆ ಈ ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದು ಏನಕ್ಕೆ ಚರ್ಚೆಯಲ್ಲಿದೆ ಅಂತಂದರೆ ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು 84ನೇ 84th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2001 ಅಂತ ಬರುತ್ತೆ. ಅಂದರೆ ಈ 84ನೇ ಒಂದು ತಿದ್ದುಪಡಿ ಯಾವಾಗ ಆಗುತ್ತೆ 2001ರಲ್ಲಿ. ಸೊ ಈ ಒಂದು ಕಾಯ್ದೆಯ ಮುಖಾಂತರ ಏನು ಹೇಳಲಾಗತ್ತೆ ಅಂತಂದ್ರೆ ಏನಿವಾಗ ಈ ರಾಜ್ಯಸಭೆ ಮತ್ತು ಈ ಲೋಕಸಭೆ ಇದೆ ಮತ್ತು ರಾಜ್ಯ ವಿಧಾನಸಭೆಗಳೇನಿರುತ್ತೆ ಸೊ ಇವುಗಳ ಒಂದು ಸೀಟುಗಳ ಸಂಖ್ಯೆಯನ್ನು ಯಾವಾಗ ಏರಿಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಹೇಳುತ್ತಾ. ಅಂದ್ರೆ ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಅನ್ನುವಂಥದ್ದು 2026ರ ಸೊ 2026ರ ನಂತರ ಏನು ಜನಗಣತಿ ನಡೆಯುತ್ತೆ ಅಂದರೆ ಮೊದಲ ಜನಗಣತಿ ಏನು ನಡೆಯುತ್ತೆ ಆವಾಗ ಏನು ಮಾಡಬೇಕು ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡಬೇಕಂತ ಹೇಳಿ ಈ ಒಂದು ಕಾಯ್ದೆನ ಪಾಸ್ ಮಾಡಲಾಗತ್ತೆ. ಹಾಗಿದ್ರೆ ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಇರುವಂತಹ ಸಾಂವಿಧಾನಿಕ ನಿಬಂಧನೆಗಳ ಕುರಿತು ನಾವಿಲ್ಲಿ ಚರ್ಚೆನ ಮಾಡೋಣ. ಸಾಂವಿಧಾನಿಕ ನಿಬಂಧನೆಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಂತ ಸಾಂವಿಧಾನಿಕ ನಿಬಂಧನೆಗಳು. ಸೊ ಇಲ್ಲಿ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ರಾಜ್ಯಗಳ ಒಂದು ಸೀಟುಗಳ ಸಂಖ್ಯೆ ಆಗಿರ್ಬೋದು ಅಥವಾ ಪ್ರಾದೇಶಿಕ ಕ್ಷೇತ್ರಗಳ ಗಡಿಗಳನ್ನ ಇಲ್ಲಿ ನಿರ್ವಹಣೆಯನ್ನು ಯಾರು ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ಒಂದು ಅಧಿಕಾರ ಯಾರಿಗೆ ಇದೆ ಅನ್ನುವಂಥದ್ದು. ಸೊ ಇದು ಡಿಲಿಮಿಟೇಷನ್ ಕಮಿಷನ್ ಅಂತ ಬರುತ್ತೆ. ಡಿಲಿಮಿಟೇಷನ್ ಕಮಿಷನ್ ಅಥವಾ ಕ್ಷೇತ್ರ ಪುನರ್ವಿಂಗಡನಾ ಆಯೋಗ ಅಂತ ಬರುತ್ತೆ. ಸೊ ಇವರು ಏನು ಮಾಡ್ತಾರೆ ಅಂತಂದ್ರೆ ಆಯಾ ಒಂದು ರಾಜ್ಯ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗಳಿಗೆ ಈ ಸೀಟುಗಳ ಸಂಖ್ಯೆನ ಮತ್ತು ಪ್ರಾದೇಶಿಕ ಕ್ಷೇತ್ರಗಳ ಗಡಿಗಳನ್ನ ನಿಗದಿಪಡಿಸುವಂಥ ಕೆಲಸವನ್ನು ಈ ಒಂದು ಆಯೋಗ ಮಾಡುತ್ತಾ. ಸೊ ನಾವು ಮೇಲೆ ಆ ಒಂದು ಪ್ರಶ್ನೆಯನ್ನು ನೋಡಿದ್ವಿ ಏನಂತಂದರೆ ಕೊನೆಯದಾಗಿ ಈ ಹಿಂದೆ ಯಾವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಗಿತ್ತು ಅಂತ ಹೇಳಿ. ಸೊ ಮೊದಲನೇ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಯಾವಾಗ ಆಗಿತ್ತು ಅಂತ ನೋಡೋದಾದರೆ ಕ್ಷೇತ್ರ ಪುನರ್ವಿಂಗಡಣೆ ಸೊ ಮೊದಲನೇದಾಗಿ 1951ರಲ್ಲಿ ಆಗತ್ತಾ. ಸೊ ಅದಾದ ನಂತರದಲ್ಲಿ 1961ರಲ್ಲಿ ಆಗತ್ತಾ. ಸೊ ಕೊನೆಯದಾಗಿ 1971ರಲ್ಲಿ ಆಗತ್ತಾ. ಸೊ 1971ರಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆಗಿಲ್ಲ. ಸೊ ಇಲ್ಲಿ 1971ರ ಸಂದರ್ಭದಲ್ಲಿ ಅಂದರೆ ಇವಾಗ ಏನು ಪ್ರಸ್ತುತ ಲೋಕಸಭಾ ಸ್ಥಾನಗಳು ಎಷ್ಟಿದೆ ಅಂತ ನೋಡಿದ್ರೆ ಲೋಕಸಭೆಯ ಸ್ಥಾನಗಳು 543 ಇದೆ. 543.
ಈ 543 ಸ್ಥಾನಗಳ ಹಂಚಿಕೆನ ಯಾವ ವರ್ಷದ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆಧಾರದ ಮೇಲೆ ಮಾಡಲಾಗಿದೆ ಅಂತಂದರೆ ಅದು 1971ರ ಕ್ಷೇತ್ರ ಪುನರ್ವಿಂಗಡಣೆ ಆಧಾರದ ಮೇಲೆ ಈ ಒಂದು ಸ್ಥಾನಗಳನ್ನ ಇಲ್ಲಿ ನಿಗದಿಪಡಿಸಲಾಗಿತ್ತು. ಆದರೆ ಈ 1971ರ ಸಂದರ್ಭದಲ್ಲಿ ಭಾರತೀಯ ಒಂದು ಜನಸಂಖ್ಯೆ ಎಷ್ಟಿತ್ತು ಅಂತ ನೋಡೋದಾದರೆ ಆಗಿನ ಸಂದರ್ಭದಲ್ಲಿ 54 ಕೋಟಿಯಷ್ಟು ಇತ್ತು. ಸೊ ಇಲ್ಲಿ ಯಾಕೆ ಈ 1971ರ ನಂತರ ಮತ್ತೆ ಯಾಕೆ ಈ ಕ್ಷೇತ್ರ ಪುನರ್ವಿಂಗಡಣಾ ಕಾರ್ಯಕ್ಕೆ ಇಲ್ಲಿ ಮುಂದಾಗಲಿಲ್ಲ ಅಂತ ನೋಡೋದಾದರೆ, ಸೊ ಅಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡುವಂಥ ಕ್ರಮಗಳನ್ನು ಉತ್ತೇಜಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಈ ಒಂದು ಕಾರಣಗಳಿಗಾಗಿ ಏನು ಮಾಡಲಾಗಿತ್ತು, ಕ್ಷೇತ್ರ ಪುನರ್ವಿಂಗಡಣಾ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಮತ್ತೇನು ಮಾಡಲಾಗತ್ತಾ, ಈ 84ನೇ ಒಂದು ಸಂವಿಧಾನ ತಿದ್ದುಪಡಿನ ತಂದು ಯಾವಾಗ 2026ರ ನಂತರ ಏನು ಮೊದಲನೇ ಜನಗಣತಿ ಏನಾಗುತ್ತೆ ಅದರ ಆಧಾರದ ಮೇಲೆ ನೀವು ಗಡಿಗಳನ್ನ ಅಥವಾ ಈ ಒಂದು ಶೀಟ್ಗಳ ಸಂಖ್ಯೆಯನ್ನು ಮಾರ್ಪಾಡು ಮಾಡಬಹುದು ಅನ್ನೋದನ್ನು ಹೇಳುತ್ತಾ. ಸೊ ಇಲ್ಲಿರುವಂಥ ಚರ್ಚೆ ಏನಂತಂದ್ರೆ, ಏನು ಇವಾಗ ಕ್ಷೇತ್ರ ಪುನರ್ವಿಂಗಡಣೆ ಮಾಡಲಾಗತ್ತೆ, ಸೊ ಈ ರೀತಿ ಒಂದು ಪ್ರಕ್ರಿಯೆಯಿಂದ ಇದು ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ತಂದೊಡ್ಡುತ್ತೆ ಅನ್ನುವಂಥದ್ದು. ಸಮಸ್ಯೆಗಳೇನು ಈ ರೀತಿ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಏನಂತಂದರೆ, ಕಳೆದ 50 ವರ್ಷಗಳಲ್ಲಿ ಏನಾಗಿದೆ ಅಂತಂದ್ರೆ ವಿಪರೀತವಾಗಿರುವಂಥ ಜನಸಂಖ್ಯೆ ಏರಿಕೆ ಆಗಿದೆ. ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಜನಸಂಖ್ಯಾ ಸ್ಫೋಟ ಅಂತ ಕರಿತೀವಿ. ಜನಸಂಖ್ಯಾ ಸ್ಫೋಟ ಅಂದ್ರೆ ಏನಿವಾಗ 1971ರಲ್ಲಿ 54 ಕೋಟಿ ಇರುವಂಥ ಜನಸಂಖ್ಯೆ, 54 ಕೋಟಿ ಇರುವಂಥ ಜನಸಂಖ್ಯೆ ಪ್ರಸ್ತುತ ಅಂದರೆ ಇವಾಗ 2025ರಲ್ಲಿ ಅಂದಾಜು 145 ಕೋಟಿಗೆ ಏರಿಕೆ ಆಗಿದೆ. ಸೊ ಏನಂತಂದರೆ ಏನಿವಾಗ ಜನಸಂಖ್ಯೆ ಸ್ಫೋಟ ಏನಾಗತ್ತೆ, ಸೊ ಇಲ್ಲಿ ಒಂದು ಅಸಮ ಜನಸಂಖ್ಯೆ ಹಂಚಿಕೆ ಅನ್ನುವಂಥದ್ದು ಬರುತ್ತೆ. ಅಸಮ ಜನಸಂಖ್ಯೆ ಹಂಚಿಕೆ ಯಾವ ರೀತಿ ಅಂತಂದ್ರೆ, ಇಲ್ಲಿ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣ ರಾಜ್ಯಗಳಲ್ಲಿ ಏನಂತಂದರೆ ಕಡಿಮೆ ಒಂದು ಜನಸಂಖ್ಯೆ ಇದೆ. ಸೊ ಅವುಗಳಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ ರಾಜ್ಯಗಳು ಏನಾಗಿದೆ ಅಂತಂದರೆ ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದ್ರೆ, ಅಂದರೆ ಕೇರಳ, ಕರ್ನಾಟಕ, ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶಕ್ಕೆ ಹೋಲಿಸಿದರೆ ಏನಂತಂದರೆ ಹೆಚ್ಚಿನ ಒಂದು ಜನಸಂಖ್ಯೆನ ಈ ರಾಜ್ಯಗಳು ಹೊಂದಿದೆ. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಈ ರೀತಿ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಈ MP ಸ್ಥಾನಗಳು ಏನಿರುತ್ತೆ ಇವುಗಳಲ್ಲಿ ಬಹುತೇಕ ಹೆಚ್ಚಿನ ಸ್ಥಾನಗಳು ಏನಾಗುತ್ತೆ ಅಂದರೆ ಈ ಒಂದು ಉತ್ತರದ ರಾಜ್ಯಗಳಿಗೆ ಏನಾಗುತ್ತೆ ಅಂದರೆ ಹಂಚಿಕೆಯಾಗತ್ತೆ ಅನ್ನುವಂಥದ್ದು ಮೊದಲನೇ ಒಂದು ಸಮಸ್ಯೆ. ಆದ್ರೆ ಸೊ ಇನ್ನು ಇದೇ ರೀತಿ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಏನಾದರೂ ಕ್ಷೇತ್ರ ಪುನರ್ವಿಂಗಡಣೆ ಆದ್ರೆ, ಸೊ ಇಲ್ಲಿ ಉತ್ತರದ ರಾಜ್ಯಗಳಾಗಿರುವಂಥ ಉತ್ತರ ಭಾರತದ ರಾಜ್ಯಗಳಾಗಿರುವಂಥ ಪಂಜಾಬ್, ಹಿಮಾಚಲ ಪ್ರದೇಶ್ ಹಾಗೆ ಉತ್ತರಾಖಂಡಗಳು ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ಕಡಿಮೆ ಸ್ಥಾನಗಳನ್ನ ಹೊಂದತ್ತ. ಇನ್ನು ಈ ಒಟ್ಟಾರೆ ಏನಿವಾಗ ಲೋಕಸಭೆಯಲ್ಲಿ 543 ಸ್ಥಾನಗಳಿವೆ. ಸೊ ಈ 543 ಸ್ಥಾನಗಳಲ್ಲಿ ದಕ್ಷಿಣದ ರಾಜ್ಯಗಳ ಪಾಲು ಎಷ್ಟಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ದಕ್ಷಿಣ ರಾಜ್ಯಗಳ ಸ್ಥಾನಗಳು ಸೊ ಈ 543ರಲ್ಲಿ 24% ಸ್ಥಾನಗಳನ್ನ ಈ ದಕ್ಷಿಣದ ರಾಜ್ಯಗಳು ಹೊಂದಿದ. ಅಂದರೆ ಒಟ್ಟಾರೆ 543ರಲ್ಲಿ 24% ಅಂತಂದರೆ 24% ಅಂತಂದ್ರೆ ಸೊ ಇಲ್ಲಿ ಎಷ್ಟಾಗುತ್ತೆ, ಇದು ಅರೌಂಡ್ 130 ಸ್ಥಾನಗಳನ್ನ, ಕೇವಲ 130 ಸ್ಥಾನಗಳನ್ನ ಈ ದಕ್ಷಿಣ ರಾಜ್ಯಗಳು ಇಲ್ಲಿ ಹೊಂದಿರುವಂಥದ್ದು. ಸೊ ಇನ್ ಕೇಸ್ ಏನಾದರೂ ಈ 2026ರ ನಂತರ ಏನಾದರೂ ಈ ಡಿಲಿಮಿಟೇಷನ್ ಆದರೆ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಆದರೆ ಇದು ಏನು ಒಂದು ಪರಿಣಾಮವನ್ನು ಬೀರಬಹುದು ಅಂತ ನೋಡೋದಾದರೆ, ಏನಿವಾಗ ಈ ದಕ್ಷಿಣ ರಾಜ್ಯಗಳು ಹೊಂದಿರುವಂಥ 130 ಸ್ಥಾನಗಳೇನಿದೆ, ಸೊ ಇವುಗಳಲ್ಲಿ 5% ಇಳಿಕೆಯಾಗುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಇಲ್ಲಿ ದಕ್ಷಿಣದ ರಾಜ್ಯಗಳು ಏನು ಮಾಡ್ತಾ ಇದೆ ಅಂತಂದರೆ ಈ ಡಿಲಿಮಿಟೇಷನ್ ಪ್ರಕ್ರಿಯೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರಸ್ತುತ ಇವಾಗ ಈ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ 2 ರೀತಿಯ ಒಂದು ಚರ್ಚೆಗಳಾಗ್ತಾ ಇದೆ. ಏನು ಅಂತಂದ್ರೆ, ಸೊ ಇಲ್ಲಿ ಮೊದಲನೇದಾಗಿ ಜನಸಂಖ್ಯೆ ಅನುಗುಣವಾಗಿ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಮಾಡಬೇಕನ್ನುವಂಥ ಒಂದು ಚರ್ಚೆ. ಆದರೆ ಇಲ್ಲಿ ಏನಾಗುತ್ತೆ, ಆವಾಗ ಇಲ್ಲಿ ಯಾವ ರಾಜ್ಯಗಳು ಅತಿ ಹೆಚ್ಚು ಒಂದು ಜನಸಂಖ್ಯೆನ ಹೊಂದಿರುತ್ತೆ ಆಯಾ ರಾಜ್ಯಗಳಿಗೆ ಏನಾಗುತ್ತೆ ಹೆಚ್ಚಿನ ಒಂದು MP ಒಂದು ಸ್ಥಾನಗಳು ಸಿಗುತ್ತೆ.
ಸೊ ಎರಡನೇ ಒಂದು ಚರ್ಚೆ ಏನಂತಂದ್ರೆ, ಸೊ ಇಲ್ಲಿ ಲೋಕಸಭೆಯ ಸ್ಥಾನಗಳನ್ನ ಏನಿವಾಗ ಪ್ರಸ್ತುತ 543 ಇದೆ, ಸೊ ಅವುಗಳನ್ನ ಆ್ಯಸ್ ಇಟ್ ಈಸ್ ಹಾಗೆ ಹಿಡಿದು ಅವುಗಳನ್ನ ಯಾವುದೇ ರೀತಿ ಒಂದು ವಿಂಗಡಣೆ ಮಾಡೋ ಹಾಗಿಲ್ಲ. ಸೊ ಬದಲಿಗೆ ಇವಾಗ ರಾಜ್ಯದ ಒಂದು ವಿಧಾನಸಭೆಗಳೇನಿರುತ್ತೆ ಅವುಗಳ ಸಂಖ್ಯೆಯನ್ನು ಏರಿಸಬಹುದು ಅನ್ನುವಂಥ ಇನ್ನೊಂದು ಚರ್ಚೆ ಕೂಡ ಇಲ್ಲಿ ಆಗ್ತಾ ಇದೆ. ಹಾಗಿದ್ರೆ ಏನಿವಾಗ ಮೇಲಿನ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಿದ್ವಿ, ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪರಿಹಾರಗಳೇನು ಅನ್ನುವಂಥದ್ದು ನೋಡೋಣ. ಎಸ್, ಸೊ ಇದಕ್ಕೆ ಒಂದು ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸನ್ನು ನಾವು ನೋಡೋದಾದರೆ US ನೋಡಬಹುದು. US, ಸೊ US ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಅಂತ ಬರುತ್ತೆ. ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಅಂದರೆ ನಮ್ಮಲ್ಲಿ ಇವಾಗ ಯಾವ ರೀತಿ ಇವಾಗ ಲೋಕಸಭೆ ಇದೆ, ಸೊ ಅಮೇರಿಕಾದಲ್ಲಿ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ ಅಂತ ಇದೆ. ಸೊ ಇಲ್ಲಿ ಈ ಒಂದು ಹೌಸ್ ಆಫ್ ರೀಪ್ರೆಸೆಂಟೇಟಿವ್ನಲ್ಲಿ ಒಟ್ಟು ಸ್ಥಾನಗಳು ಎಷ್ಟಿದೆ ಅಂತಂದರೆ ಇಲ್ಲಿ 435 ಇದೆ. 435 ಇದೆ. ಸೊ ಇವುಗಳ ಸಂಖ್ಯೆಯನ್ನು ನೋಡೋದಾದರೆ ಅಂದರೆ 1913ರಿಂದ ಅಂದರೆ ಇಲ್ಲಿಯವರೆಗೆ 2024ರವರೆಗೆ ಏನಿದೆ ಅಂದರೆ ಅದೇ ಸ್ಥಾನಗಳನ್ನ ಇಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅಂದರೆ ಸೊ ಈ 1913ರಲ್ಲಿ ಈ ಅಮೇರಿಕಾದ ಜನಸಂಖ್ಯೆ 9.4 ಕೋಟಿ ಎಷ್ಟಿತ್ತು, 9.4 ಕೋಟಿ ಎಷ್ಟಿದ್ರೆ, ಸೊ 2024ರಲ್ಲಿ ಅದು 34 ಕೋಟಿಗೆ ಏರಿಕೆ ಆಗತ್ತಾ. ಸೊ ಇಲ್ಲಿ ಏನು ತಿಳಿದು ಬರುತ್ತೆ ಅಂತಂದರೆ, ಅಮೇರಿಕಾದ ಜನಸಂಖ್ಯೆ ಏರಿಕೆಯಾಗಿದ್ದರೂ ಕೂಡ ಅಲ್ಲಿ ಹೌಸ್ ಆಫ್ ರೀಪ್ರೆಸೆಂಟೇಟಿವ್, ಸೊ ನಮ್ಮಲ್ಲಿ ಲೋಕಸಭೆ ಇರುವಂಥ ಅಲ್ಲಿ ಯಾವುದೇ ರೀತಿ ಒಂದು ಸ್ಥಾನಗಳಲ್ಲಿ ವ್ಯತ್ಯಾಸವನ್ನು ಮಾಡಿಲ್ಲ ಅವರು. ಅಂದರೆ ಇದರ ಬದಲಿಗೆ ಅಲ್ಲಿ ಏನು ಯೂನಿಯನ್ ಆಫ್ ಸ್ಟೇಟ್ಸ್ ಏನಿರುತ್ತೆ, ಅಲ್ಲಿ ಒಂದು ರಾಜ್ಯಗಳೇನಿರುತ್ತೆ, ಸೊ ಅವುಗಳ ಒಂದು ಸೀಟ್ಗಳ ಸಂಖ್ಯೆನ ಏರಿಸಿದ್ದಾರೆ ಹೊರತು ಅವರು ಈ ಒಂದು ಹೌಸ್ ಆಫ್ ರೀಪ್ರೆಸೆಂಟೇಟಿವ್ನ ಸ್ಥಾನಗಳನ್ನ ಇಲ್ಲಿ ಏರಿಕೆನ ಮಾಡಿಲ್ಲ ಅನ್ನುವಂಥದ್ದು. ಸೊ ಇದು ಒಂದು ಪರಿಹಾರವಾದರೆ ಅಂದರೆ ಇದರ ಅರ್ಥ, ಸೊ ಇಲ್ಲಿ ನಾವು ಯಾವುದೇ ಲೋಕಸಭೆ ಸ್ಥಾನಗಳಲ್ಲಿ ಯಾವುದೇ ರೀತಿ ಒಂದು ವ್ಯತ್ಯಾಸವನ್ನು ಮಾಡದೆ ಇಲ್ಲಿ ಕೇವಲ MLA ಸ್ಥಾನಗಳನ್ನ ಅಂದರೆ ರಾಜ್ಯ ವಿಧಾನಸಭೆಯ ಸ್ಥಾನಗಳನ್ನ ಇಲ್ಲಿ ಏರಿಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ನಂತರದಲ್ಲಿ ಏನಂತಂದರೆ ಮೇಲೆ ನಾವು ನೋಡಿದ್ದೀವಿ ಏನಂತಂದರೆ ಕಳೆದ ಒಂದು 50 ವರ್ಷಗಳಲ್ಲಿ ಏನಾಗಿದೆ ಅಂತಂದರೆ ಒಟ್ಟಾರೆಯಾಗಿ ಅಂದರೆ 55 ಕೋಟಿ ಇರುವಂತಹ ಜನಸಂಖ್ಯೆ 55 ಕೋಟಿಯಿಂದ ಪ್ರಸ್ತುತ ಇವಾಗ 145 ಕೋಟಿಗೆ ಏನು ಜನಸಂಖ್ಯೆ ಏರಿಕೆ ಆಗಿದೆ. ಸೊ ಇದು ಹಾಗೆ ಉಳಿದುಕೊಳ್ಳೋದಿಲ್ಲ. ಸೊ ಕಾಲಾನಂತರದಲ್ಲಿ ಅಂದರೆ ಇದು ಇನ್ನೂ 30 ವರ್ಷಗಳಲ್ಲಿ ಏನಾಗ್ಬೋದು ಅಂತಾರೆ, ಇನ್ನೂ 130 ಅಂದರೆ ಇನ್ನೂ ಮುಂದಿನ ಒಂದು 30 ವರ್ಷಗಳಲ್ಲಿ ಏನಾಗ್ಬೋದು, ಇದು 165ರಿಂದ 170 ಕೋಟಿಗೆ ಏನಾಗ್ಬೋದು ಜನಸಂಖ್ಯೆ ಏರ್ಬೋದು. ಅಂದರೆ ಇದು ತುಂಬ ಪೀಕ್ ಆಗಿರುತ್ತೆ, ಪೀಕ್ ಪೀರಿಯಡ್ ಇದು. ಮುಂದಿನ 30 ವರ್ಷಗಳಲ್ಲಿ ಜನಸಂಖ್ಯೆ ಏನಾಗುತ್ತೆ, ಅತಿಯಾಗಿ ಏರಿಕೆ ಆಗ್ತಾ ಹೋಗುತ್ತೆ. ಎಸ್, ಈ 30 ವರ್ಷಗಳಾದ ನಂತರ ಏನಾಗುತ್ತೆ ಅಂದರೆ ಮತ್ತೆ ಜನಸಂಖ್ಯೆಯಲ್ಲಿ ಏನಾಗುತ್ತೆ ಅಂದರೆ ಜನಸಂಖ್ಯೆಯಲ್ಲಿ ಇಳಿಕೆಯನ್ನು ಕಾಣುತ್ತೆ. ಸೊ ಹೀಗಾಗಿ ಪ್ರಸ್ತುತ ಇರುವಂಥ 543 ಸ್ಥಾನಗಳನ್ನ ಈ ಮಿತಿ ಏನಿದೆ ಈ ಮಿತಿಯನ್ನೇ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬದಲಾವಣೆ ಏನಾಗಬೇಕಂತಂದರೆ ಈ ರಾಜ್ಯ ವಿಧಾನಸಭೆಗಳದ್ದು ಅಥವಾ ನಂಬರ್ ಆಫ್ MLA ಸೀಟ್ಗಳೇನಿರುತ್ತೆ ಇವುಗಳನ್ನು ಏರಿಕೆಯನ್ನು ಮಾಡಬೇಕನ್ನುವಂಥದ್ದು ಏನಾಗಿದೆ ಅಂದರೆ ಪರಿಹಾರ ಆಗಿರುವಂಥದ್ದು. ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ನೋ ರೆಸ್ಪಾನ್ಸ್ ಫ್ರಾಮ್ ಇಂಡಿಯಾ ಆನ್ ಟ್ರಂಪ್ ತಾರಿಫ್ ಸೋ ಫಾರ್. ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಹಲವಾರು ಒಂದು ದೇಶಗಳ ಮೇಲೆ ರೆಸಿಪ್ರೋಕಲ್ ತಾರಿಫ್ ಕನ್ನಡದಲ್ಲಿ ಅದಕ್ಕೆ ನಾವು ಪ್ರತಿ ಸುಂಕ ಅಂತ ಕರಿತೀವಿ. ರೆಸಿಪ್ರೋಕಲ್ ತಾರಿಫ್ ಅಥವಾ ಪ್ರತಿ ಸುಂಕವನ್ನು ಹಾಕೋದಾಗಿ ಹೇಳಿದ್ದಾರೆ, ಪ್ರತಿ ಸುಂಕ. ಸೊ ಈ ಒಂದು ನಿಯಮ ಏಪ್ರಿಲ್ 2ರಿಂದ ಜಾರಿಗೆ ಬರಲಿದೆ ಅನ್ನೋದನ್ನು ಕೂಡ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿವಾಗ ತೆರಿಗೆಯನ್ನು ಹೆಚ್ಚು ಮಾಡುವುದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದರೆ ಹಲವಾರು ದೇಶಗಳು ಇದಕ್ಕೆ ಬೇರೆ ಬೇರೆ ಆಗಿರುವಂಥ ಪ್ರತಿಕ್ರಿಯೆಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು. ಎಸ್, ಸೊ ಈ ಒಂದು ನೀತಿ ಏಪ್ರಿಲ್ 2ರಿಂದ ಜಾರಿಗೆ ಬರಲಿದೆ. ಸೊ ಏಪ್ರಿಲ್ 2ರಿಂದ ಪ್ರತಿ ಸುಂಕವನ್ನು ಹಾಕೋದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಪ್ರತಿ ಸುಂಕ ಅಂತಂದರೆ ಏನು, ಇವಾಗ ಯು ಎಸ್ನಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಏನು ಗೂಡ್ಸ್ ಏನಿರುತ್ತೆ ಅವುಗಳ ಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಭಾರತ ಆಗಿರ್ಬೋದು, ಚೀನಾ, ಇಂತಹ ದೇಶಗಳು ಏನು ಮಾಡುತ್ತೆ ಟ್ಯಾಕ್ಸನ್ನು ಹಾಕತ್ತೆ.
ಸೊ ಏನಿವಾಗ ಟ್ಯಾಕ್ಸನ್ನು ಹಾಕುತ್ತಾ, ಸೊ ಇನ್ ಕೇಸ್ ಯು ಎಸ್ ಕೂಡ ಇಲ್ಲಿ ಏನು ಮಾಡುತ್ತಾ, ಈ ಇಂಡಿಯಾ ಅಥವಾ ಚೀನಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ವಸ್ತುಗಳ ಮೇಲೆ ಏನು ಮಾಡುತ್ತೆ ಅಂದರೆ ಇದೇನು ಟ್ಯಾಕ್ಸನ್ನು ಹಾಕ್ತಾ ಇರುತ್ತೆ ಅದಕ್ಕೆ ಪ್ರತಿಯಾಗಿ ಏನು ಮಾಡಿದೆ, ಹೆಚ್ಚುವರಿಯಾಗಿ ಟ್ಯಾಕ್ಸನ್ನು ವಿಧಿಸುವಂಥ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ರೆಸಿಪ್ರೋಕಲ್ ತಾರಿಪಥ ಅಥವಾ ಪ್ರತಿ ಸುಂಕ ಅಂತ ಕರಿತೀವಿ. ಹಾಗಿದ್ರೆ ಯಾವೆಲ್ಲ ದೇಶಗಳ ಮೇಲೆ ಪ್ರತಿ ಸುಂಕವನ್ನು ಹಾಕುವುದಾಗಿ ಇಲ್ಲಿ ಅಮೇರಿಕಾ ಹೇಳ್ಕೊಂಡಿದೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಭಾರತ, ಚೀನಾ, ಯುರೋಪಿಯನ್ ಯೂನಿಯನ್, ಬ್ರೆಜಿಲ್, ಮೆಕ್ಸಿಕೋ, ಕೆನಡಾ. ಸೊ ಈ ದೇಶಗಳ ಮೇಲೆ ಪ್ರತಿ ಸುಂಕವನ್ನು ಹಾಕುವುದಾಗಿ ಇಲ್ಲಿ ಅಮೇರಿಕಾ ಹೇಳ್ಕೊಂಡಿದ್ದ. ಸೊ ಏನಂತಂದರೆ ಇಲ್ಲಿ ಅಮೇರಿಕಾದ ಒಂದು ಈ ರೀತಿಯ ಒಂದು ಕಳವಳಕ್ಕೆ ಕಾರಣವಾಗಿರುವಂಥದ್ದು ಏನಂತಂದ್ರೆ, ಸೊ ಏನಿವಾಗ ಭಾರತ ಮತ್ತು ಇತರ ದೇಶಗಳು ಏನು ಮಾಡ್ತಾ ಇದೆ ಅಂತಂದರೆ, ಈ ಅಮೇರಿಕಾದ ಉತ್ಪನ್ನಗಳ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ಅಥವಾ ಸುಂಕವನ್ನು ವಿಧಿಸ್ತಾ ಇದೆ. ಸೊ ಈ ಸುಂಕದ ನೀತಿಯನ್ನು ಏನಂತ ಕರೆದಿದ್ದಾರೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರು, ಇದು ವೆರಿ ಅನ್ಫೇರ್ ಆಗಿದೆ. ಅಂದರೆ ಸೊ ಏನಿವಾಗ ಯು ಎಸ್ ಇತರ ದೇಶಗಳ ಮೇಲೆ ಏನು ತಾರೀಫನ್ನು ಹಾಕತ್ತೆ, ಆ ತಾರೀಫ್ಗಿಂತ ಭಿನ್ನವಾಗಿ ಹೆಚ್ಚಾಗಿ ಏನು ಮಾಡ್ತಾ ಇದೆ ಅಂತಂದರೆ ಭಾರತ ಮತ್ತು ಇತರ ದೇಶಗಳು ಆ ಒಂದು ಸರಕುಗಳ ಮೇಲೆ ಇಲ್ಲಿ ತೆರಿಗೆಯನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಅಮೇರಿಕಾದ ಒಂದು ವಾದವಾಗಿರುವಂಥದ್ದು. ಹಾಗೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಯಾರು ಅಮೇರಿಕಾದಲ್ಲಿ ಉತ್ಪನ್ನಗಳನ್ನ ತಯಾರಿಕೆಯನ್ನು ಮಾಡೋದಿಲ್ವೋ ಅವರ ಮೇಲೆ ಹೆಚ್ಚಿನ ಒಂದು ತಾರೀಫನ್ನು ವಿಧಿಸುವುದಾಗಿ ಕೂಡ ಇಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಭಾರತ ಯಾವೆಲ್ಲ ಒಂದು ಸರಕುಗಳನ್ನ ಅಮೇರಿಕಾಗೆ ಇಲ್ಲಿ ರಫ್ತನ್ನು ಮಾಡುತ್ತೆ ಅನ್ನುವಂಥದ್ದು. ರಫ್ತು ಯಾವುದಕ್ಕೆ? ಅಮೇರಿಕಾಗೆ. ಸೊ ಒಟ್ಟಾರೆಯಾಗಿ ಪ್ರತಿ ವರ್ಷ ಸುಮಾರು $52.9 ಬಿಲಿಯನ್ ಮೌಲ್ಯದ ಸರಕುಗಳನ್ನ ಏನು ಮಾಡುತ್ತೆ ಅಂದರೆ ಭಾರತ ಅಮೇರಿಕಾಗೆ ರಫ್ತನ್ನು ಮಾಡುತ್ತೆ. ಸೊ ಇವುಗಳಲ್ಲಿ ಪ್ರಮುಖವಾಗಿರುವಂತಹ ಒಂದು ಟಾಪ್ ಎಕ್ಸ್ಪೋರ್ಟ್ಗಳನ್ನ ನೋಡೋದಾದರೆ ಎಲೆಕ್ಟ್ರಿಕಲ್ ಯಂತ್ರಗಳನ್ನ ಕೂಡ ಇಲ್ಲಿ ಏನು ಮಾಡುತ್ತೆ, ಭಾರತ ಅಮೇರಿಕಾಕ್ಕೆ ರಫ್ತನ್ನು ಮಾಡುತ್ತೆ, ಎಲೆಕ್ಟ್ರಿಕಲ್ ಯಂತ್ರಗಳನ್ನು. ಸೊ ನಂತರದಲ್ಲಿ ಈ ಬೆಲೆ ಬಾಳುವಂಥ ಪ್ರಿಷಿಯಸ್ ಸ್ಟೋನ್ ಅಂತ ಏನು ಕರಿತೀವಿ, ಬೆಲೆ ಬಾಳುವ ಕಲ್ಲುಗಳನ್ನ ಅಥವಾ ಎಂಥ ಹವಳಗಳಂತ ಏನು ಕರಿತೀವಿ, ಹವಳ ಅಥವಾ ಮೆಟಲ್ಸ್ಗಳನ್ನು ಅಥವಾ ಲೋಹಗಳನ್ನು ಕಳಿಸುತ್ತೆ. ಲೋಹಗಳಾಗಿರ್ಬೋದು ಮತ್ತು ಔಷಧಿ ವಸ್ತುಗಳನ್ನ ಏನು ಮಾಡುತ್ತೆ, ಔಷಧಿ ವಸ್ತುಗಳನ್ನ ಭಾರತ ಅಮೇರಿಕಾಗೆ ರಫ್ತನ್ನು ಮಾಡುತ್ತೆ. ಸೊ ನಂತರದಲ್ಲಿ ಯಾವೆಲ್ಲ ಒಂದು ಸರಕುಗಳನ್ನ ಭಾರತ ಇಲ್ಲಿ ಆಮದನ ಮಾಡಿಕೊಳ್ಳುತ್ತೆ ಅಮೇರಿಕಾದಿಂದ ಅನ್ನುವಂಥದ್ದು ನೋಡೋಣ. ಸೊ ಅಮೇರಿಕಾದಿಂದ ಭಾರತಕ್ಕೆ ಆಮದಾಗುವಂಥ ಸರಕುಗಳು ಯಾವುದಂತಂದರೆ, ಸೊ ಮೊದಲನೇದಾಗಿ ಮಿನರಲ್ ಫ್ಯೂಯಲ್ಸ್ ಅಥವಾ ಖನಿಜಗಳನ್ನು ಮತ್ತು ಇಲ್ಲಿ ತೈಲವನ್ನು ಆಮದನ ಮಾಡಿಕೊಳ್ಳುತ್ತೆ. ಸೊ ನಂತರದಲ್ಲಿ ಬೆಲೆ ಬಾಳುವಂಥ ಲೋಹಗಳನ್ನು ಕೂಡ ಏನು ಮಾಡುತ್ತೆ, ಭಾರತ ಆಮದು ಮಾಡಿಕೊಳ್ಳುತ್ತೆ. ಸೊ ನಂತರದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಪರಮಾಣು ರಿಯಾಕ್ಟರ್ ಮತ್ತು ಬಾಯ್ಲರ್ಗಳನ್ನು ಕೂಡ ಏನು ಮಾಡುತ್ತಾ, ಆಮದು ಮಾಡಿಕೊಳ್ಳುತ್ತಾ. ಸೊ ನಂತರದಲ್ಲಿ ಈ ಅಮೇರಿಕಾದ ಒಂದು ಅಮೇರಿಕಾದ ಸರಕುಗಳೇನಿರುತ್ತೆ, ಸೊ ಇವುಗಳನ್ನು ಆಮದು ಮಾಡಿಕೊಳ್ಳುವಂಥ ಇತರ ದೇಶಗಳು ಯಾವ ರೀತಿಯ ಒಂದು ಇಲ್ಲಿ ತಾರೀಫನ್ನು ಹಾಕತ್ತೆ ಅಂತ ನೋಡೋದಾದ್ರೆ, ಏನಿವಾಗ ಚೀನಾ ಎರಡು ಪಟ್ಟು ಏನು ಮಾಡುತ್ತೆ, ಹೆಚ್ಚುವರಿ ಎಂದು ತೆರಿಗೆಯನ್ನು ವಿಧಿಸುತ್ತೆ. ಅಂದರೆ ಏನಿವಾಗ ಅಮೇರಿಕಾ ಏನಾದರೂ ವಿಧಿಸುವಂಥ ತೆರಿಗೆಗೆ 2 ಪಟ್ಟು, ಅಂದರೆ ಚೀನಾದಿಂದ ಅಮೇರಿಕಾ ಏನು ಇಂಪೋರ್ಟ್ ಮಾಡಿಕೊಳ್ಳುತ್ತಾ, ಸೊ ಅದಕ್ಕೆ ವಿಧಿಸುವಂಥ ತೆರಿಗೆಗಿಂತ 2 ಪಟ್ಟು ಏನು ಮಾಡುತ್ತೆ, ಚೀನಾ ಇಲ್ಲಿ ಟ್ಯಾಕ್ಸನ್ನು ಇಂಪೋಸ್ ಮಾಡುತ್ತೆ. ಸೊ ನಂತರದಲ್ಲಿ ಸೌತ್ ಕೊರಿಯಾ ಬರುತ್ತೆ. ಸೊ ಸೌತ್ ಕೊರಿಯಾ ಏನು ಮಾಡುತ್ತೆ ಅಂದರೆ, ಈ ಸೌತ್ ಕೊರಿಯಾಗೆ ಅಮೇರಿಕಾ ಹಲವಾರು ರೀತಿಯ ಒಂದು ಮಿಲಿಟ್ರಿ ಏಡನ್ನು ಕೂಡ ನೀಡುತ್ತೆ, ಅಂದರೆ ಮಿಲಿಟ್ರಿ ಸಹಾಯವನ್ನು ಕೂಡ ಮಾಡುತ್ತೆ. ಮಿಲಿಟ್ರಿ ನೆರವನ್ನು ಕೂಡ ನೀಡಿದ್ರೂ ಕೂಡ ಏನು ಮಾಡುತ್ತೆ ಅಂದರೆ 4 ಪಟ್ಟು, ಅಂದರೆ ಅಮೇರಿಕಾ ಏನು
ಈ ಸೌತ್ ಕೊರಿಯಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸರಕುಗಳ ಮೇಲೆ ತೆರಿಗೆನ ವಿಧಿಸುತ್ತೆ. ಅದಕ್ಕಿಂತ 4 ಪಟ್ಟು ಏನು ಮಾಡುತ್ತೆ ಅಂದರೆ ಸೌತ್ ಕೊರಿಯಾ ಈ ಅಮೇರಿಕಾದಿಂದ ಆಮದಾಗುವಂಥ ಸರಕುಗಳ ಮೇಲೆ ತೆರಿಗೆನ ವಿಧಿಸುತ್ತೆ. ಸೊ ಈ ರೀತಿ ಒಂದು ಕ್ರಮವನ್ನು ಏನು ಮಾಡಿದ್ದಾರೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರು ಖಂಡನೆಯನ್ನು ಮಾಡಿದ್ದಾರೆ. ಸೊ ಮೊದಲು ನಿಮ್ಮ ಒಂದು ಕಾಲ ಇತ್ತು, ಇವಾಗ ನಮ್ಮ ಸರದಿ ಆಗಿದೆ, ಟ್ಯಾಕ್ಸನ್ನು ಇಂಪೋಸನ್ನು ಮಾಡುವುದು ಅನ್ನುವಂಥದ್ದನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಈ ರೀತಿಯ ಒಂದು ಕ್ರಮಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೇಶಗಳು ಪ್ರತಿಕ್ರಿಯೆಯನ್ನು ನೀಡಿದೆ. ಆದರೆ ಭಾರತದಿಂದ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಬಂದಿಲ್ಲ. ನೋ ರೆಸ್ಪಾನ್ಸ್ ಫ್ರಾಮ್ ಇಂಡಿಯಾ. ಹಾಗಿದ್ರೆ ಇತರ ದೇಶಗಳು ಏನು ಮಾಡಿದೆ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡಿದ ದೇಶಗಳ ಪ್ರತಿಕ್ರಿಯೆ. ಹಾಗಿದ್ರೆ ಯಾವೆಲ್ಲ ರೀತಿ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಏನಂತಂದರೆ ಚೀನಾ, ಮೆಕ್ಸಿಕೋ, ಕೆನಡಾ, ಈ ದೇಶಗಳು ಏನು ಮಾಡಿದೆ ಅಂತಂದರೆ ಕೌಂಟರ್ ರೆಸಿಪ್ರೋಕಲ್ ತಾರೀಫನ್ನು ಅನೌನ್ಸ್ ಮಾಡಿದೆ. ಕೌಂಟರ್ ರೆಸಿಪ್ರೋಕಲ್ ತಾರೀಫನ್ನು ಅನೌನ್ಸ್ ಮಾಡಿದ. ಅಂದರೆ ಏನಿವಾಗ US ಅವರು ಈ ರೆಸಿಪ್ರೋಕಲ್ನ ಅನೌನ್ಸ್ ಮಾಡಿದ್ದಾರೆ, ರೆಸಿಪ್ರೋಕಲ್ ತಾರೀಫ್ ಏನು ಅನೌನ್ಸ್ ಮಾಡಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಏನು ಮಾಡಿದ್ದಾರೆ ಇವರು ಕೌಂಟರ್ ರೆಸಿಪ್ರೋಕಲ್ ತಾರೀಫನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ರೀತಿ ಒಂದು ಬೆಳವಣಿಗೆಯನ್ನು ಅಥವಾ ಈ ರೀತಿ ಒಂದು ಪ್ರತಿಕ್ರಿಯೆಯನ್ನು ಭಾರತ ಇನ್ನೂವರೆಗೆ ಕೂಡ ನೀಡಿಲ್ಲ. ಸೊ ನಂತರದಲ್ಲಿ ಚೀನಾ ಮತ್ತು ಕೆನಡಾ ದೇಶಗಳು ಏನು ಮಾಡಿದೆ ಅಂತಂದರೆ ಇಲ್ಲಿ ಕೆನಡಾ ಇದಕ್ಕೆ ಸಂಬಂಧಪಟ್ಟಂತೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ದೂರನ್ನು ಸಲ್ಲಿಸಿರುವಂಥದ್ದು. ಹಾಗೆ ಇಲ್ಲಿ ಬ್ರೆಜಿಲ್ ಕೂಡ ಏನಂತಂದರೆ ಇದಕ್ಕೆ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಸೊ ಬದಲಿಗೆ ಏನಂತಂದರೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ದಾರೆ ಅಂದರೆ 100% ತಾರೀಫನ್ನು ಬ್ರಿಕ್ಸ್ ದೇಶಗಳ ಮೇಲೆ ವಿಧಿಸುವುದಾಗಿ ಹೇಳಿದರು. ಅದನ್ನು ವಿರೋಧವನ್ನು ಮಾಡಿರುವಂಥದ್ದು. ಇನ್ನು ಭಾರತ ಮತ್ತು ಈ ಒಂದು US ಒಂದು ವ್ಯಾಪಾರ ಸಂಬಂಧವನ್ನು ನೋಡೋದಾದ್ರೆ ಸೊ ಮುಂಬರುವಂಥ ದಿನಗಳಲ್ಲಿ ಅಂದರೆ ಎರಡು ದೇಶಗಳ ನಡುವೆ ಏನಿವಾಗ ದ್ವಿಪಕ್ಷೀಯ ವ್ಯಾಪಾರ ಸೊ ಪ್ರಸ್ತುತ ಇದರ ಒಟ್ಟಾರೆ ಮೌಲ್ಯವನ್ನು ನೋಡೋದಾದರೆ ಇದು $200 ಬಿಲಿಯನ್ ಇದೆ. $2 ಪ್ರಸ್ತುತ. ಸೊ ಈ ಒಂದು ದ್ವಿಪಕ್ಷೀಯ ವ್ಯಾಪಾರವನ್ನು ಅಥವಾ ಈ ಬೈಲ್ಯಾಟ್ರಲ್ ಟ್ರೇಡ್ ಏನಿರುತ್ತೆ ಇದನ್ನು $200 ಬಿಲಿಯನ್ $500 ಬಿಲಿಯನ್ ಏರಿಸುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಡಾಲರ್ನಷ್ಟು ಅಂದರೆ ಬೈ 2030 2030 ವೇಳೆಗೆ $500 ಬಿಲಿಯನ್ ಏರಿಸುವಂಥ ಒಂದು ಪ್ರಸ್ತಾಪವನ್ನು ಅಥವಾ ಇಲ್ಲಿ ಒಂದು ಅಗ್ರಿಮೆಂಟ್ಗೆ ಬಂದಿದ್ದಾರೆ. ಹಾಗೆ ಎರಡೂ ದೇಶಗಳ ನಡುವೆ ಈ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ BTA ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥದ್ದು ಮುಂಬರುವಂಥ ಅಂದರೆ ಇದೇ ವಾರದಲ್ಲಿ ಚರ್ಚೆ ಆಗಲಿದೆ ಕೂಡ. ಹಾಗೆ ಇದು ಅಂತಿಮವಾಗಿ ಇದೇ ವರ್ಷದ ಸೆಪ್ಟೆಂಬರ್ 2025 ವೇಳೆಗೆ ಜಾರಿಗೆ ಬರಲಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೌ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಹೂ ವಿಲ್ ಅಪಾಲಜಿ ಟು ದ ಹಿಮಾಲಯನ್ಸ್ ಅಂತ ಇದೆ. ಅಂದರೆ ಈ ಹಿಮಾಲಯನ್ ಪ್ರದೇಶ ಏನಿದೆ ಸೊ ಇದಕ್ಕೆ ಯಾರು ಕ್ಷಮೆಯನ್ನು ಕೇಳಬಹುದು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ಅಂದರೆ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು ಹಿಮಾಲಯನ್ ಪ್ರದೇಶದ ಕುರಿತು. ಹಿಮಾಲಯನ್ ಪ್ರದೇಶ. ಸೊ ಅಂದರೆ ಈ ಒಂದು ಆರ್ಟಿಕಲಲ್ಲಿ ಹಿಮಾಲಯನ್ ಪ್ರದೇಶ ಮತ್ತು ಆ ಒಂದು ಪ್ರದೇಶದ ಜನರು ಯಾವ ರೀತಿಯ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ಇತ್ತೀಚೆಗೆ ಈ ನಾರ್ವೆ ಸಂಸತ್ತು ಏನು ಮಾಡಿತ್ತಂದ್ರೆ ಅಲ್ಲಿನ ಸಂಸತ್ತು ಅಲ್ಲಿ ಕಂಡುಬರುವಂಥ ಹಲವಾರು ಜನಾಂಗ ಕಂಡುಬರುತ್ತೆ. ಇಲ್ಲಿ ಸಾಮಿ, ಇದು ಪ್ರಿನ್ಸ್ ಪರ್ಸ್ಪೆಕ್ಟಿವ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸಾಮಿ, ಕ್ವೆನ್ ಮತ್ತು ಫಾರೆಸ್ಟ್ ಪಿನ್ ಅನ್ನುವಂಥ ಒಂದು ಜನಾಂಗ ಬರುತ್ತೆ. ಫಾರೆಸ್ಟ್ ಪಿನ್. ಸೊ ಈ ಒಂದು ಜನರ ಏನು ಕ್ಷಮೆನ ಕೇಳ್ತಾರೆ. ಯಾವ ಒಂದು ಕಾರಣಕ್ಕಾಗಿ ಇಲ್ಲಿ ಕ್ಷಮೆನ ಕೇಳ್ತಾರಂತಂದ್ರೆ ಏನು ಈ ನಾರ್ವೆಯ ಒಂದು ಸರ್ಕಾರ ಏನಿತ್ತು ಈ 1850 ಮತ್ತು 1960 ಸಂದರ್ಭದಲ್ಲಿ ಇಲ್ಲಿ ಹಲವಾರು ನೀತಿಗಳನ್ನ ನಾರ್ವೆ ಒಂದು ಸರ್ಕಾರ ಜಾರಿಗೆ ತರುತ್ತೆ. ಸೊ ಆ ಒಂದು ನೀತಿಗಳ ಮೂಲಕ ಅಲ್ಲಿನ ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಗಳನ್ನ ನಿಗ್ರಹ ಮಾಡುವಂಥ ನೀತಿಗಳನ್ನ ಏನು ಮಾಡಲಾಗತ್ತೆ ಅಂದರೆ ಜಾರಿಗೆ ತರಲಾಗತ್ತೆ. ನಿಗ್ರಹ ನೀತಿ.
ಸೊ ಈ ಮೂಲಕ ಅಲ್ಲಿನ ಹಲವಾರು ಜನಾಂಗಗಳ ಸ್ಥಳೀಯ ಒಂದು ಭಾಷೆ ಆಗಿರ್ಬೋದು, ಸಂಸ್ಕೃತಿ ಅನ್ನುವಂಥದ್ದು ನಾಶ ಆಗತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ, ಆಗ ಆಗಿರುವಂಥ ಪ್ರಮಾದಗಳನ್ನ ಅಂದರೆ ಐತಿಹಾಸಿಕ ಪ್ರಮಾದಗಳಿಗಾಗಿ ಏನು ಮಾಡುತ್ತೆ ಅಂದರೆ ನಾರ್ವೆ ಸಂಸತ್ತು ಅಲ್ಲಿನ ಜನರ ಕ್ಷಮೆಯನ್ನು ಕೇಳುತ್ತೆ. ಆದರೆ ಇಲ್ಲಿ ಮುಂದುವರೆದು ಆರ್ಟಿಕಲಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದೇ ರೀತಿ ಒಂದು ಸಮಸ್ಯೆಗಳು. ಸೊ ಇಲ್ಲಿ ಕೇವಲ ಭಾಷೆ ಮತ್ತು ಸಂಸ್ಕೃತಿಯ ಒಂದು ಅವನತಿ ಮಾತ್ರ ಅಲ್ಲ, ಹಿಮಾಲಯನ್ ಪ್ರದೇಶದಲ್ಲಿ ಹಲವಾರು ರೀತಿಯ ಒಂದು ಸಮಸ್ಯೆಗಳಾಗಿದೆ. ಸೊ ಇಂತಹ ಹಿಮಾಲಯನ್ ಪ್ರದೇಶದ ಮೇಲೆ ಆಗಿರುವಂಥ ಸಮಸ್ಯೆಗಳು ಇಲ್ಲಿ ಯಾರು ಕ್ಷಮೆನ ಕೇಳ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಹಿಮಾಲಯನ್ ಪ್ರದೇಶದಲ್ಲಿ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ನೋಡೋಣ. ಹಿಮಾಲಯನ್ ಪ್ರದೇಶ. ಸೊ ನಾವು ಈ ಹಿಮಾಲಯನ್ ಪ್ರದೇಶದ ಒಂದು ವ್ಯಾಪ್ತಿಯನ್ನು ನೋಡೋದಾದರೆ ಇದು ಎಲ್ಲಿಯವರೆಗೆ ವಿಸ್ತರಣೆ ಆಗಿದೆ ಅಂತ ನೋಡೋದಾದರೆ, ಸೊ ಇದು ಅಫ್ಘಾನಿಸ್ತಾನದಿಂದ ಈಶಾನ್ಯ ಭಾರತದವರೆಗೆ ವಿಸ್ತರಣೆ ಆಗಿದೆ. ಸೊ ಒಟ್ಟಾರೆಯಾಗಿ ಇದು ಸುಮಾರು 2500 ಕಿಲೋಮೀಟರ್ ವರೆಗೆ ಇದು ವ್ಯಾಪಿಸಿರುವಂಥದ್ದು. ಹಾಗೆ ಏನಿವಾಗ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಅಂತ ನೋಡ್ತೀವಿ, ಅಥವಾ ಉತ್ತರ ಮತ್ತು ದಕ್ಷಿಣ ಧ್ರುವ ಅಂತ ನೋಡ್ತೀವಿ, ದಕ್ಷಿಣ ಧ್ರುವ. ಸೊ ಇದರ ನಂತರ ಅತಿ ಹೆಚ್ಚು ಐಸನ್ನು ಹೊಂದಿರುವಂಥ ಮೂರನೇ ಪ್ರದೇಶವಾಗಿ ಈ ಒಂದು ಹಿಮಾಲಯನ್ ಪ್ರದೇಶ ಅನ್ನೋದು ಕಂಡುಬರುತ್ತೆ. ಹಾಗೆ ಈ ಒಂದು ಹಿಮಾಲಯನ್ ಪ್ರದೇಶ ಸುಮಾರು 52 ಮಿಲಿಯನ್ ಜನರಿಗೆ ಜನರ ನೆಲೆಯಾಗಿದೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಹಲವಾರು ಬುಡಕಟ್ಟು ಜನಾಂಗ, ಹಲವಾರು ಕುಲ, ಹಾಗೆ ಜನಾಂಗ ಮತ್ತು ಧರ್ಮಗಳಿಗೆ ಏನಾಗಿದೆ ಅಂದರೆ ನೆಲೆಯಾಗಿರುವಂಥ ಒಂದು ಪ್ರದೇಶ ಆಗಿದೆ. ಹಾಗೆ ಏನಿವಾಗ ಹಿಮಾಲಯನ್ ಪ್ರದೇಶ ಏನಿದೆ, ಸೊ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ರಾಜ್ಯಗಳಲ್ಲಿ ಹಿಮಾಲಯನ್ ಪ್ರದೇಶ ಅಥವಾ ಹಿಮಾಚಲ ಪ್ರದೇಶ, ಈ ಒಂದು ಪ್ರದೇಶಗಳಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ಕೂಡ ಕಂಡುಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಗಡ್ಡಿ ಮತ್ತು ಕಿನ್ನೌರ ಅನ್ನುವಂಥ ಬುಡಕಟ್ಟು ಜನಾಂಗ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಒಂದು ಸ್ಟೇಟನ್ನು ಕೊಟ್ಟು ಅವುಗಳಿಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ, ಹೋಲಿಕೆನ ಮಾಡಲಿಕ್ಕೆ ಯಾವೆಲ್ಲ ರೀತಿಯ ಒಂದು ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕೂಡ ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು. ಸೊ ಹಿಮಾಚಲ ಪ್ರದೇಶದಲ್ಲಿ ಗಡ್ಡಿ ಮತ್ತು ಕಿನ್ನೌರ ಅನ್ನುವಂಥ ಬುಡಕಟ್ಟು ಜನಾಂಗಗಳು, ಹಾಗೆ ಸಿಕ್ಕಿಂ ಮತ್ತು ಲಡಾಖಲ್ಲಿ ಲೆಪ್ಚಾಗಳು ಅಂತ ಬರ್ತಾರೆ. ಲೆಪ್ಚಾಗಳು, ಬೂಟಿಯಾ ಹಾಗೆ ಮೊನ್ಸ್ ಅನ್ನುವಂಥ ಜನಾಂಗ ಬರುತ್ತೆ. ಮೊನ್ಸ್. ಹಾಗೆ ಅರುಣಾಚಲ ಪ್ರದೇಶ ಅಬೋರಾ, ಅಪಾತನಿ ಮತ್ತು ಮಿಶ್ಮಿ ಅನ್ನುವಂಥ ಜನಾಂಗ ಕಂಡುಬರುತ್ತೆ. ಮಿಶ್ಮಿ. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಬುಡಕಟ್ಟು ಜನಾಂಗ ಆಗಿರ್ಬೋದು ಅಥವಾ ಹಿಮಾಲಯನ್ ಪ್ರದೇಶಗಳು ಈ ಬ್ರಿಟಿಷ್ ಆಳ್ವಿಕೆಯಿಂದ ಯಾವೆಲ್ಲ ರೀತಿಯ ಒಂದು ಶೋಷಣೆಗೆ ಒಳಗಾಗಿದೆ ಅನ್ನುವಂಥ ನಾವಿಲ್ಲಿ ನೋಡಿದ್ದೇವೆ. ಸೊ ಮೊದಲನೇದಾಗಿ ಬ್ರಿಟಿಷರ ಒಂದು ವಸಾಹತು ಆಳ್ವಿಕೆ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ವ್ಯಾಪಾರ ನೀತಿಗಳಾಗಿರ್ಬೋದು ಅಥವಾ ಅರಣ್ಯ ಕಾನೂನುಗಳಾಗಿರ್ಬೋದು, ಸೊ ಇವುಗಳ ಮೂಲಕ ಏನಾಗುತ್ತೆ ಅಂದರೆ ಅಲ್ಲಿನ ಒಂದು ಹಲವಾರು ಸಮುದಾಯ ಏನಿರುತ್ತೆ, ಈ ಎಲ್ಲ ಸಮುದಾಯಗಳು ಏನಾಗುತ್ತೆ ಪರಿಣಾಮ ಅಥವಾ ಈ ಒಂದು ಕಾನೂನುಗಳು ಅವರ ಮೇಲೆ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ಸೊ ಅದರಲ್ಲಿ ವಿಶೇಷವಾಗಿ ಏನಂತಂದರೆ ಈ ಈಶಾನ್ಯದ ರಾಜ್ಯಗಳು, ಈ ಈಶಾನ್ಯ ರಾಜ್ಯಗಳೇನಿರುತ್ತೆ ಅವುಗಳ ಮೇಲೆ ಏನಾಗುತ್ತೆ ಬ್ರಿಟಿಷರ ನೀತಿಗಳು ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಅಂತಂದರೆ ಬ್ರಿಟಿಷರು ಏನು ಹಲವಾರು ರೀತಿಯ ಒಂದು ವ್ಯಾಪಾರ ನಿಯಮಗಳೇನು ತರ್ತಾರೆ, ಈ ವ್ಯಾಪಾರ ನಿಯಮಗಳನ್ನ ಇವರು ಕಡ್ಡಾಯವಾಗಿ ಅವುಗಳನ್ನು ಫಾಲೋ ಮಾಡಬೇಕಾಗಿತ್ತು ಅಥವಾ ಅವುಗಳಿಗೆ ಬದ್ಧರಾಗಿ ಇರಬೇಕಾಗಿತ್ತು. ಸೊ ಈ ಮೂಲಕ ಇವರು ಹಲವಾರು ಒಂದು ಸರಕುಗಳ ಮೇಲೆ ಏನು ಮಾಡ್ತಾರೆ ಅಂತಂದರೆ ನಿರ್ಬಂಧವನ್ನು ಹಾಕ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಟೀ ಆಗಿರ್ಬೋದು ಅಥವಾ ಗೋಲ್ಡ್ ಹಾಗೆ ರೇಷ್ಮೆ ಮತ್ತು ಅಲ್ಲಿ ಓಪಿಯಂ ಅಂತ ಬರುತ್ತೆ. ಓಪಿಯಂ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವುಗಳ ಮೇಲೆ ಕಠಿಣವಾಗಿರುವಂಥ ನಿರ್ಬಂಧಗಳನ್ನ ಹಾಕ್ತಾರೆ. ಹಾಗೆ ಕೆಲವು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ವ್ಯಾಪಾರಕ್ಕೆ ನಿರ್ಬಂಧವನ್ನು ಕೂಡ ಹಾಕ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇವರು ಹಲವಾರು ರೀತಿಯ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ.
ಸೊ ಇಲ್ಲಿ ವ್ಯಾಪಾರಕ್ಕೆ ನಿರ್ಬಂಧವನ್ನು ಹಾಕೋದ್ರಿಂದ ಅಥವಾ ಈ ಒಂದು ಪ್ರದೇಶಕ್ಕೆ ಸರಕುಗಳ ಮೇಲೆ ನಿಯಂತ್ರಣವನ್ನು ಹಾಕಿರುವಂಥ ಕಾರಣಕ್ಕಾಗಿ ಏನಾಗತ್ತೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಕಬ್ಬಿಣದ ಪೂರೈಕೆ ಅನ್ನುವಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನೀವು ನೋಡಿರ್ಬೋದು ಏನಂತಂದರೆ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ವಾಸವನ್ನು ಮಾಡುವಂಥ ಜನರು ಏನಂತಂದರೆ ಈ ಜೂಮ್ ಕಲ್ಟಿವೇಷನ್ನ ಮಾಡ್ತಾರೆ. ಸೊ ಈ ಜೂಮ್ ಕಲ್ಟಿವೇಷನ್ಗೆ ಬೇಕಾಗಿರುವಂಥ ಕಬ್ಬಿಣದ ಒಂದು ಬಳಕೆ ಕಡಿಮೆ ಆಗುವುದರಿಂದ ಇವರ ಒಂದು ಕೃಷಿ ಉತ್ಪಾದಕತೆ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಸೊ ನಂತರದಲ್ಲಿ ಏನಂತಂದರೆ ರೇಷ್ಮೆ ಬಟ್ಟೆಯ ಒಂದು ಕೊರತೆ ಕಾರಣದಿಂದಾಗಿ ಏನಂತಂದರೆ ಆ ಒಂದು ಭಾಗದಲ್ಲಿ ನಡೆಯುವಂಥ ಮದುವೆ ಸಮಾರಂಭಗಳು ಕೂಡ ಏನಾಗತ್ತೆ ಅಂದರೆ ಇಲ್ಲಿ ಸ್ಟಾಪ್ ಆಗತ್ತೆ. ಸೊ ಒಟ್ಟಾರೆಯಾಗಿ ಈ ರೀತಿ ಒಂದು ಬ್ರಿಟಿಷರ ಒಂದು ವ್ಯಾಪಾರ ಮತ್ತು ಈ ಅರಣ್ಯ ಕಾನೂನುಗಳು ಏನಾಗುತ್ತೆ ಅಂದರೆ ಅವರ ಒಂದು ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ನಂತರದಲ್ಲಿ ಏನಂತಂದರೆ ಏನಿವಾಗ ಈ ಹಿಮಾಚಲ ಪ್ರದೇಶ ಏನಿದೆ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ ಸೊ ಈ ಅಂದರೆ ಬ್ರಿಟಿಷರ ಒಂದು ಕಾಲದಲ್ಲಿ ಏನಾಗುತ್ತೆ ಅಂದರೆ ಈ ರೈಲ್ವೆ ಹಳಿಗಳಿಗಾಗಿ ಏನು ಮಾಡಲಾಗತ್ತೆ ಅಂದರೆ ಇಲ್ಲಿ ಕಡ್ಡಾಯವಾಗಿ ಏನು ಮಾಡಬೇಕಾಗತ್ತೆ, ನಿಯಮಿತವಾಗಿ ಕಟ್ಟಿಗೆಯನ್ನು ಪೂರೈಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ನೀತಿಯನ್ನು ಈ ಎರಡು ರಾಜ್ಯಗಳ ಮೇಲೆ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಸೊ ಇದರ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ಆಗಿನ ಒಂದು ಸಂದರ್ಭದಲ್ಲಿ ಅಂದರೆ 1853ರಿಂದ ಸುಮಾರು 1910ರವರೆಗೆ 80,000 ಕಿಲೋಮೀಟರ್ ಏನು ಮಾಡಲಾಗುತ್ತೆ ಅಂದರೆ ರೈಲ್ವೆ ಹಳಿಯನ್ನು ಸ್ಥಾಪಿಸಲಾಗತ್ತೆ. ಸೊ ಇದರರ್ಥ ಸೊ ಈ ರೈಲ್ವೆ ಹಳಿಗೆ ಬೇಕಾಗಿರುವಂಥ ಕಟ್ಟಿಗೆ ಪೂರೈಕೆ ಕೂಡ ಸಪ್ಲೈ ಆಗುತ್ತೆ. ಅಂದರೆ ಇಲ್ಲಿ ವ್ಯಾಪಕವಾಗಿ ಏನಾಗುತ್ತೆ, ಅರಣ್ಯ ನಾಶ ಆಗಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇದು ಕೇವಲ ಈ ರೀತಿ ಒಂದು ಹಿಮಾಲಯನ್ ಪ್ರದೇಶ ಮತ್ತು ಹಿಮಾಲಯನ್ ಜನರ ಮೇಲೆ ಆಗಿರುವಂಥ ಶೋಷಣೆ ಇದು ಕೇವಲ ಬ್ರಿಟಿಷರ ಒಂದು ವಸಾಹತು ಆಳ್ವಿಕೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಬದಲಿಗೆ ಇದು ಸ್ವಾತಂತ್ರ್ಯ ನಂತರವೂ ಕೂಡ ಏನಾಗುತ್ತೆ ಅಂದರೆ ಇದು ಮುಂದುವರಿಸಿಕೊಂಡು ಬರುತ್ತೆ ಸ್ವಾತಂತ್ರ್ಯ ನಂತರ. ಸೊ ಏನಂತಂದರೆ ಈ ಪಂಚವಾರ್ಷಿಕ ಯೋಜನೆಗಳು ಬರುತ್ತೆ. ಅವುಗಳಲ್ಲಿ 5 ಮತ್ತು 6ನೇ ಒಂದು 5-year ಪ್ಲ್ಯಾನ್ ಅಥವಾ ಪಂಚವಾರ್ಷಿಕ ಯೋಜನೆಗಳೇನಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡಲಾಗತ್ತೆ ಅಂದರೆ ವ್ಯಾಪಕವಾಗಿ ಸಂಪನ್ಮೂಲಗಳ ಶೋಷಣೆ ಆಗುತ್ತೆ. ಸಂಪನ್ಮೂಲ ಶೋಷಣೆ ಅಂದರೆ ಇವುಗಳಲ್ಲಿ ಏನು ಮಾಡಲಾಗುತ್ತೆ, ಈ ಒಂದು ಅವಧಿಯಲ್ಲಿ ಅಪಾರವಾಗಿರುವಂಥ ಅರಣ್ಯ ಸಂಪನ್ಮೂಲಗಳನ್ನ ಏನು ಮಾಡಲಾಗತ್ತೆ, ಬರಿದು ಮಾಡಲಾಗತ್ತೆ. ಸೊ ಇದೇನಾಗುತ್ತೆ, ಆಗಿನ ಒಂದು ಸಂದರ್ಭದಲ್ಲಿ ಕೂಡ ಹಲವಾರು ಒಂದು ಬುಡಕಟ್ಟು ಪ್ರದೇಶಗಳ ನಾಶ ಆಗುತ್ತೆ, ಬುಡಕಟ್ಟು ಪ್ರದೇಶದ ನಾಶ. ಸೊ ಆ ಮೂಲಕ ಇದು ಸ್ಥಳೀಯ ಒಂದು ಪರಿಸರ ಆಗಿರ್ಬೋದು ಮತ್ತು ಸಂಸ್ಕೃತಿಯ ಮೇಲೆ ಮತ್ತೇನಾಗತ್ತೆ ಅಂದರೆ ಪರಿಣಾಮವನ್ನು ಬೀರುತ್ತೆ. ಸೊ ನಂತರದಲ್ಲಿ ಮತ್ತೆ ಇದನ್ನು ಈಗಿನ ಒಂದು ಯುಗದಲ್ಲಿ ನೋಡೋದಾದ್ರೆ ಅಂದರೆ ಏನಾಗುತ್ತೆ 1990ರಿಂದ ಸೊ 1990ರಿಂದ ಏನಾಗುತ್ತೆ ಅಂದರೆ ಈ ಒಂದು ಹಿಮಾಲಯನ್ ಪ್ರದೇಶ ಏನಿದೆ ಸೊ ಇವುಗಳ ಒಂದು ಆಡಳಿತದಲ್ಲಿ ಏನಾಗುತ್ತೆ ಅಂದರೆ ಹಿಮಾಲಯನ್ ಪ್ರದೇಶದ ಆಡಳಿತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗತ್ತೆ. ಬದಲಾವಣೆ ಯಾವ ರೀತಿ ಒಂದು ಆಡಳಿತದಲ್ಲಿ ಇಲ್ಲಿ ಬದಲಾವಣೆ ಆಗತ್ತೆ ಅಂದರೆ ಆಡಳಿತದಲ್ಲಿ ಬದಲಾವಣೆ ಸೊ ಏನು ಇವಾಗ ಹಿಮಾಲಯನ್ ಸ್ಟೇಟ್ ಏನಿರುತ್ತೆ ಅಥವಾ ಹಿಮಾಲಯನ್ ರಾಜ್ಯಗಳೇನಿರುತ್ತೆ ಸೊ ಈ ರಾಜ್ಯಗಳು ತಮಗೆ ಬೇಕಾಗಿರುವಂಥ ಏನು ಫಂಡಿ ಅಥವಾ ರೆವಿನ್ಯೂ ಏನಿರುತ್ತೆ ಆದಾಯವನ್ನು ತಾವೇ ಏನಂತಂದರೆ ಸ್ವತಃ ಜನರೇಟ್ ಮಾಡಿಕೊಳ್ಳಲಿಕ್ಕೆ ಮುಂದಾಗತ್ತೆ. ಸೊ ಈ ಮೂಲಕ ಏನಂತಂದರೆ ರಾಜ್ಯಗಳು ಹಲವಾರು ರೀತಿಯ ಒಂದು ಇನಿಷಿಯೇಟಿವನ್ನು ಕೈಗೊಳ್ಳುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾಗಿ ಪ್ರವಾಸೋದ್ಯಮ ಮತ್ತು ಈ ಜಲವಿದ್ಯುತ್ ಯೋಜನೆ ಹೈಡ್ರೋ ಪವರ್ ಒಂದು ಜಲವಿದ್ಯುತ್ ಯೋಜನೆ ಈ ಯೋಜನೆಗಳನ್ನು ಪರಿಚಯನ ಮಾಡುತ್ತೆ. ಸೊ ಈ ರೀತಿಯ ಒಂದು ಇನಿಷಿಯೇಟಿವಿಂದ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದರೆ ಮೊದಲನೇದಾಗಿ ಪ್ರವಾಸೋದ್ಯಮದ ಮೂಲಕ ಅಲ್ಲಿನ ಬುಡಕಟ್ಟು ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ, ಅವರ ಸಂಸ್ಕೃತಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಅಲ್ಲಿ ಅಪಾರವಾಗಿರುವಂಥ ಏನು ಪರಿಸರ ಮಾಲಿನ್ಯಕ್ಕೆ ಕೂಡ ಕಾರಣವಾಗತ್ತೆ, ಪರಿಸರ ಮಾಲಿನ್ಯ ಆಗತ್ತೆ. ಹಾಗೆ ಹಲವಾರು ಒಂದು ಜಲ ವಿದ್ಯುತ್ ಯೋಜನೆಗಳ ಮೂಲಕ ಏನಾಗತ್ತೆ ಅಂತಂದರೆ ಅಲ್ಲಿನ ಒಂದು ಅರಣ್ಯ ನಾಶ ಕೂಡ ಆಗತ್ತೆ. ಈ ರೀತಿ ಒಟ್ಟಾರೆಯಾಗಿ ಬ್ರಿಟಿಷರ ಕಾಲದಿಂದ ಇತ್ತೀಚಿನ ದಿನಗಳವರೆಗೂ ಕೂಡ ಏನಾಗ್ತದೆ ಅಂದರೆ ಹಿಮಾಲಯನ್ ಪ್ರದೇಶ ಮತ್ತು ಅಲ್ಲಿನ ಜನ ಸಮುದಾಯ ಏನಿದೆ ಅದು ಏನಂತಂದರೆ ನಿರಂತರವಾಗಿ ಹಲವಾರು ಸಮಸ್ಯೆಗಳನ್ನ ಇಲ್ಲಿ ಫೇಸ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ನಾವಿವಾಗ ಈ ನಾರ್ವೆಯಿಂದ ಕಲಿಯಬೇಕಾಗಿರುವಂಥ ಒಂದು ಪಾಠ ಏನಂತಂದರೆ ನಾರ್ವೆಯಿಂದ ಕಲಿಯಬೇಕಾದ ಪಾಠ
ಸೊ ಮೊದಲನೇದಾಗಿ ಏನಂತಂದರೆ ಏನು ಈ ನಾರ್ವೆಯಿಂದ ಈ ಹಿಂದೆ ಆಗಿರುವಂಥ ಐತಿಹಾಸಿಕ ಪ್ರಮಾದಕ್ಕೆ ನಾರ್ವೆ ಸಂಸತ್ತು ಏನು ಮಾಡಿದೆ ಅಂತಂದರೆ ಕ್ಷಮೆಯನ್ನು ಕೂಡ ಕೇಳಿದ, ಪ್ರಮಾದಕ್ಕೆ ಕ್ಷಮೆ ಕೇಳಿದ. ಇಲ್ಲಿ ನಾರ್ವೆ ಕ್ಷಮೆಯನ್ನು ಕೇಳುವುದರ ಜೊತೆಗೆ ಏನಿವಾಗ ಅಲ್ಲಿನ ಒಂದು ಭಾಷೆ ಮತ್ತು ಸಂಸ್ಕೃತಿ ಏನು ನಾಶ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೂಡ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಆದರೆ ಇಲ್ಲಿ ಚರ್ಚೆಯಾಗಿರಬೇಕಾಗಿರುವಂಥದ್ದು ಏನಂತಂದರೆ ಹಿಮಾಲಯನ್ ಪ್ರದೇಶದ ಮೇಲೆ ಬ್ರಿಟಿಷರ ಕಾಲದಿಂದ ಕೂಡ ಇತ್ತೀಚಿನ ದಿನಗಳವರೆಗೂ ಕೂಡ ಹಲವಾರು ರೀತಿಯ ಒಂದು ಶೋಷಣೆ ಆಗಿದೆ. ಇದಕ್ಕೆ ಕ್ಷಮೆಯನ್ನು ಕೋರುವವರು ಯಾರು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಯಾರು ಕೈಗೊಳ್ಳುವರು ಅನ್ನುವಂಥದ್ದೇ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ನ ಮಾಡಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಅ ಬ್ರೀಫ್ ಹಿಸ್ಟ್ರಿ ಆಫ್ ದ ರಷ್ಯಾ ಉಕ್ರೇನ್ ವಾರ್. ಸೊ ಅಂದರೆ ಈ ಒಂದು ಆರ್ಟಿಕಲಲ್ಲಿ ರಷ್ಯಾ ಮತ್ತು ಉಕ್ರೇನ್ ವಾರ್ ಏನಿದೆ ಇದರ ಒಂದು ಸಂಕ್ಷಿಪ್ತ ಇತಿಹಾಸವನ್ನು ನಾವಿಲ್ಲಿ ನೋಡಲಿದ್ದೇವೆ. ಎಸ್, ರಷ್ಯಾ ಉಕ್ರೇನ್ ಯುದ್ಧ. ಸೊ ಈ ಒಂದು ಟಾಪಿಕ್ ಇವಾಗ ಸದ್ಯಕ್ಕೆ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಸೊ ನಾವು ಇತ್ತೀಚೆಗೆ ನೋಡಿದ್ದೀವಿ ಏನಂತಂದರೆ ಉಕ್ರೇನ್ ಮತ್ತು ಅಮೇರಿಕಾದ ನಡುವೆ US ನಡುವೆ ಒಂದು ಒಪ್ಪಂದದ ಕುರಿತು ಮಾತುಕತೆಗಳಾಗಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಹಲವಾರು ಒಂದು ಭಿನ್ನಾಭಿಪ್ರಾಯಗಳಿಂದಾಗಿ ಏನಾಯಿತು, ಎರಡೂ ದೇಶಗಳ ನಡುವೆ ಮಾತುಕತೆ ಅನ್ನುವಂಥದ್ದು ನಿಂತು ಹೋಯಿತು. ಸೊ ಆವಾಗ ಇಲ್ಲಿ US ಏನು ಮಾಡಿದ, ಸೊ ಏನು ಈ ಹಿಂದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಈ ಉಕ್ರೇನ್ಗೆ ನೀಡುವಂತಹ ಒಂದು ಮಿಲಿಟರಿ ನೆರವು ಏನಿತ್ತು, ಸೊ ಮಿಲಿಟರಿ ನೆರವನ್ನು ಸ್ಥಗಿತಗೊಳಿಸುವುದಾಗಿ ಘೋಷಣೆಯನ್ನು ಮಾಡಿದ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದರ ಕುರಿತು ಇವಾಗ ಚರ್ಚೆಯನ್ನು ಮಾಡಲಿದ್ದೇವೆ. ಹಾಗಿದ್ರೆ ಈ ಎರಡೂ ದೇಶಗಳ ನಡುವೆ ಅಂದರೆ ರಷ್ಯಾ ಮತ್ತು ಈ ಉಕ್ರೇನ್ ನಡುವೆ ಯುದ್ಧ ಹೇಗೆ ಪ್ರಾರಂಭ ಆಯಿತು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನಂತಂದ್ರೆ ಈ ರಷ್ಯಾ ಏನು ಮಾಡುತ್ತೆ ಅಂತಂದರೆ ಈ ಯುದ್ಧಕ್ಕೆ ನಾಂದಿಯನ್ನು ಹಾಡುತ್ತಾ. ಸೊ ರಷ್ಯಾ ಏನು ಮಾಡುತ್ತೆ, ಉಕ್ರೇನ್ ಮೇಲೆ ದಾಳಿಯನ್ನು ಮಾಡುತ್ತಾ. ಸೊ ಅದು ಫೆಬ್ರವರಿ 24, 2027 ಉಕ್ರೇನ್ ಮೇಲೆ ದಾಳಿಯನ್ನು ಮಾಡುತ್ತಾ. ಸೊ ಈ ಉಕ್ರೇನ್ಗೆ ಯಾವಾಗ ದಾಳಿಯನ್ನು ಮಾಡುತ್ತಾ, ಸೊ ಆವಾಗ ಈ ಉಕ್ರೇನ್ಗೆ ಬೆಂಬಲವಾಗಿ ಹಲವಾರು ಪಾಶ್ಚಿಮಾತ್ಯ ದೇಶ ಮಿತ್ರ ರಾಷ್ಟ್ರಗಳೇನಿರುತ್ತೆ ಅವುಗಳಿಗೆ ಬೆಂಬಲವನ್ನು ನೀಡುತ್ತಾ. ಮಿತ್ರ ರಾಷ್ಟ್ರಗಳ ಬೆಂಬಲ ಕೂಡ ಇದಕ್ಕೆ ಸಿಗತ್ತಾ. ಸೊ ಅವುಗಳಲ್ಲಿ ವಿಶೇಷವಾಗಿ ಏನಂತಂದರೆ ಯು ಎಸ್ ಕೂಡ ಇದಕ್ಕೆ ಬೆಂಬಲವನ್ನು ನೀಡುತ್ತಾ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಂತಂದ್ರೆ ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಿದ್ಧವಾಗಿರುತ್ತೋ, ಸೊ ಅದಕ್ಕಿಂತ ಮೊದಲೇ ಏನು ಮಾಡುತ್ತೆ ಅಂದರೆ US ಉಕ್ರೇನ್ನಲ್ಲಿರುವಂಥ ತನ್ನ ರಾಯಭಾರ ಕಚೇರಿ ಏನಿರುತ್ತೆ ಅದನ್ನು ಖಾಲಿ ಮಾಡಿರುತ್ತೆ. ಎಸ್, ಸೊ ಅಂದರೆ ಇಲ್ಲಿ ನಂತರದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗತ್ತೆ ಅಂದರೆ ಈ ಉಕ್ರೇನ್ಗೆ ಬೆಂಬಲವಾಗಿ ರಷ್ಯಾ ಈ ಒಂದು ಅಮೆರಿಕ ಏನು ಮಾಡುತ್ತೆ ಅಂದರೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆಯನ್ನು ಮಾಡುತ್ತೆ. ಸೊ ಇಲ್ಲಿ ಶಸ್ತ್ರಾಸ್ತ್ರವನ್ನು ಪೂರೈಕೆಯನ್ನು ಮಾಡುವುದರ ಜೊತೆಗೆ ಮತ್ತೆ US ಏನು ಮಾಡುತ್ತೆ, ರಷ್ಯಾದ ಮೇಲೆ ಏನು ಮಾಡುತ್ತೆ, ಆರ್ಥಿಕ ನಿರ್ಬಂಧವನ್ನು ಹಾಕತ್ತೆ. ಅಂದರೆ ಆ ಒಂದು ದೇಶಗಳೊಟ್ಟಿಗೆ ಯಾವುದೇ ರೀತಿಯ ಒಂದು ವ್ಯಾಪಾರ ಆಗಿರ್ಬೋದು ಅಥವಾ ಇತರ ದೇಶಗಳು ಕೂಡ ಅದರೊಟ್ಟಿಗೆ ಯಾವುದೇ ರೀತಿಯ ಒಂದು ವ್ಯಾಪಾರದಲ್ಲಿ ತೊಡಗಿಕೊಳ್ಳಬಾರದು ಅನ್ನುವಂಥ ಒಂದು ಕಠಿಣವಾಗಿರುವಂಥ ಆರ್ಥಿಕ ನಿರ್ಬಂಧಗಳನ್ನು ಹಾಕತ್ತೆ. ಸೊ ಇದೇ ಸಂದರ್ಭದಲ್ಲಿ ಅಮೆರಿಕ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡುತ್ತೆ, ವಿ ವಾಂಟ್ ಟು ಸಿ ರಷ್ಯಾ ವೀಕೆಂಡ್, ಅಂದರೆ ರಷ್ಯಾ ದುರ್ಬಲವಾಗಿರುವುದನ್ನು ನಾವು ನೋಡಬೇಕಾಗಿದೆ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೂಡ ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ಯುದ್ಧ ಯಾವ ರೀತಿಯಲ್ಲಿ ಮತ್ತೆ ಮುಂದುವರಿಯುತ್ತೆ ಅಂತಂದರೆ ಸೆಪ್ಟೆಂಬರ್ 2022 ಹೊತ್ತಿಗೆ ಏನು ಮಾಡುತ್ತೆ ಅಂತಂದರೆ ರಷ್ಯಾ ಏನು ಈಗಾಗಲೇ ಈ ಒಂದು ಉಕ್ರೇನಿಂದ ಹಲವಾರು ಒಂದು ಪ್ರದೇಶಗಳನ್ನ ಏನು ವಶಪಡಿಸ್ಕೊಂಡಿರುತ್ತೆ, ಈ ಒಂದು ಪ್ರದೇಶದಿಂದ ಏನು ಮಾಡುತ್ತೆ ಅಂದರೆ ಮತ್ತೆ ಹಿಂದೆ ಸರಿಯುತ್ತೆ. ಅಂದರೆ ಇಲ್ಲಿ ಅಮೇರಿಕ ಅಲ್ಲಿಯವರೆಗೆ ಏನು ಮಾಡುತ್ತೆ ಅಂದರೆ ಉಕ್ರೇನ್ಗೆ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ, ಅಷ್ಟೊಂದು ಪ್ರಮಾಣದಲ್ಲಿ ಅದಕ್ಕೆ ಸಪೋರ್ಟನ್ನು ಕೂಡ ಮಾಡುತ್ತೆ. ಸೊ ನಂತರದಲ್ಲಿ ಮತ್ತೆ ಏನು ಮಾಡುತ್ತೆ ಅಂತಂದರೆ ಮತ್ತೆ ಮುಂದುವರಿದು ಮತ್ತೆ ಉಕ್ರೇನ್ನ 4 ಪ್ರದೇಶಗಳನ್ನ ಏನು ಮಾಡುತ್ತೆ ಅಂದರೆ ರಷ್ಯಾ ಏನು ಮಾಡುತ್ತೆ, ವಶಕ್ಕೆ ತೆಗೆದುಕೊಳ್ಳುತ್ತೆ. ಸೊ ಹೀಗೆ ಏನಿವಾಗ ಅಮೇರಿಕ ಕೂಡ ಏನು ಮಾಡುತ್ತೆ, ಈ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನು ಹಾಕತ್ತೆ. ಸೊ ಈ ಆರ್ಥಿಕ ನಿರ್ಬಂಧದಿಂದ ಏನು ಸುಧಾರಿಸಿಕೊಳ್ಳಲಿಕ್ಕೆ ಅಥವಾ ಇದರಿಂದ ಆಗಬಹುದಾದಂಥ ಪರಿಣಾಮಗಳನ್ನ ಇಲ್ಲಿ ತೊಡೆದು ಹಾಕಲಿಕ್ಕೆ ಏನು ಮಾಡುತ್ತೆ ಅಂತಂದರೆ ರಷ್ಯಾ ಇಲ್ಲಿ ಚೀನಾ ಮತ್ತು ಭಾರತದೊಟ್ಟಿಗೆ ತನ್ನ ಸಂಬಂಧಗಳನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡುತ್ತೆ.
ಸೊ ಇದಾದ ನಂತರದಲ್ಲಿ ಈ ಒಂದು ಯುದ್ಧದ ಬೆಳವಣಿಗೆ ಆಗಸ್ಟ್ 2024 ಹೊತ್ತಿಗೆ ಯಾವ ರೀತಿ ಇತ್ತಂತಂದ್ರೆ, ಸೊ ಈ ಒಂದು ಸಂದರ್ಭದಲ್ಲಿ ಉಕ್ರೇನ್ ಏನು ಮಾಡತ್ತೆ ಅಂತಂದರೆ ರಷ್ಯಾದ ಸುಮಾರು 1000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಇಲ್ಲಿ ವಶಕ್ಕೆ ತೆಗೆದುಕೊಳ್ಳುತ್ತೆ. ಸೊ ಇದಾದ ನಂತರ ಕೂಡ ರಷ್ಯಾ ಕೂಡ ಏನು ಮಾಡುತ್ತೆ, ಹಲವಾರು ಭೂಭಾಗವನ್ನು ಸುಮಾರು 4000 ಕಿಲೋಮೀಟರ್ಗೂ ಹೆಚ್ಚಿನ ಒಂದು ಭೂಭಾಗವನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ. ಆದರೆ ಈ ರೀತಿ ಒಂದು ಯುದ್ಧಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಟ್ರಂಪ್ ಏನು ಈ ಹಿಂದೆ ಆ ರಷ್ಯಾದ ಒಂದು ದುರ್ಬಲವಾಗಿರುವಂಥ ಅಥವಾ ರಷ್ಯಾವನ್ನು ಬೇಕು ಅನ್ನುವಂಥ ನೀತಿಯನ್ನು ಹೊಂದಿರುವಂಥ ಟ್ರಂಪ್ ಅವರು ಯಾಕೆ ಸಡನ್ನಾಗಿ ಏಕಾಏಕಿ ಈ ಉಕ್ರೇನ್ನ ನೀತಿಯನ್ನು ಬದಲಿಸಿದರು ಅನ್ನೋದನ್ನು ನೋಡೋಣ. ಉಕ್ರೇನ್ ನೀತಿಯಲ್ಲಿ ಬದಲಾವಣೆ ಅಂದರೆ ಈ ಹಿಂದೆ ಇವರು ಉಕ್ರೇನ್ಗೆ ಬೆಂಬಲವನ್ನು ನೀಡುವುದಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ರು. ಇದಾದ ನಂತರದಲ್ಲಿ ಮಾತುಕತೆ ಅಂದರೆ ಈಗಿನ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ ಏನೇ ಆಯ್ಕೆ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ರಷ್ಯಾ ಮತ್ತು ಉಕ್ರೇನ್ ಮತ್ತು ಅಮೆರಿಕದ ನಡುವೆ ಮಾತುಕತೆಗೆ ಒಂದು ಭಿನ್ನಾಭಿಪ್ರಾಯ ಬಂದ ನಂತರ ಅವರು ಉಕ್ರೇನ್ಗೆ ನೀಡಬೇಕಾಗಿರುವಂಥ ನೆರವನ್ನು ಏನು ಮಾಡ್ತಾರೆ, ಸ್ಥಗಿತವನ್ನು ಗೊಳಿಸ್ತಾರೆ. ಸೊ ಈ ರೀತಿ ಒಂದು ಬೆಳವಣಿಗೆಗೆ ಕಾರಣಗಳೇನು ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಏನಂತಂದರೆ, ಸೊ ಟ್ರಂಪ್ ಅವರು ಈ ಯುದ್ಧವನ್ನು ಕೊನೆಗೊಳಿಸಬೇಕು ಅನ್ನುವಂಥದ್ದನ್ನು ಯಾವಾಗ ಆರಂಭವನ್ನು ಮಾಡ್ತಾರೆ ಅಂತಂದರೆ ತಮ್ಮ ಚುನಾವಣಾ ಪ್ರಚಾರ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಗೆ ಏನು ಅಧ್ಯಕ್ಷರಾಗಿ ಸ್ಪರ್ಧಿಸಬೇಕಂತ ಹೇಳಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಆ ಒಂದು ಸಂದರ್ಭದ ಚುನಾವಣಾ ಪ್ರಚಾರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಯುದ್ಧವನ್ನು ಕೊನೆಗೊಳಿಸುವುದಾಗಿ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಭರವಸೆನ ನೀಡ್ತಾರೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಏನಂತಂದರೆ ಈ ಒಂದು ನೀತಿಯಲ್ಲಿ ಬದಲಾವಣೆಗೆ ಕಾರಣ ಏನಂತಂದರೆ ಚೀನಾ ಏನಂತಂದರೆ ತನ್ನ ಒಂದು ಪ್ರಾಮುಖ್ಯತೆಗೆ ಅಂದರೆ ಅಮೇರಿಕಾದ ಪ್ರಾಮುಖ್ಯತೆಗೆ ಬೆದರಿಕೆಯನ್ನು ಹಾಕ್ಬೋದು ಅನ್ನುವಂಥ ಒಂದು ಕಾರಣಕ್ಕಾಗಿ, ಅಂದರೆ ಸೊ ಇನ್ ಕೇಸ್ ಏನಾದರೂ ಈ ಆರ್ಥಿಕ ನಿರ್ಬಂಧದಿಂದಾಗಿ ಚೀನಾ ಮತ್ತು ರಷ್ಯಾದ ಒಂದು ಸಂಬಂಧ ಏನಾದರೂ ಬಲಗೊಂಡ್ರೆ ಅದು ತನ್ನ ಪ್ರಾಮುಖ್ಯತೆಗೆ ಬೆದರಿಕೆಯಾಗಿ ಕಂಡುಬರುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಇಲ್ಲಿ ಅಮೇರಿಕ ಏನು ಮಾಡಿದೆ ಅಂತಂದರೆ ಯುದ್ಧವನ್ನು ಕೊನೆಗೊಳಿಸುವುದಾಗಿ ಇಲ್ಲಿ ಭರವಸೆಯನ್ನು ನೀಡಿತ್ತು. ಸೊ ಈ ಒಂದು ಇದರಲ್ಲಿ ನೋಡ್ಬೋದು ಏನಂತಂದರೆ ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕ ಅಂದರೆ ಲಾರ್ಜೆಸ್ಟ್ ಡೋನಾರ್ಸ್ ಆಫ್ ಮಿಲಿಟರಿ ಏಡ್ ಟು ಉಕ್ರೇನ್ ಅಂದರೆ ಯುದ್ಧ ನಡೆದಾಗಿನಿಂದ ಈ ಉಕ್ರೇನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದೇಶಗಳು ಅತಿ ಹೆಚ್ಚು ಒಂದು ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನ ಪೂರೈಕೆಯನ್ನು ಮಾಡಿದೆ ಅಂತ ನೋಡೋದಾದರೆ ಅವುಗಳಲ್ಲಿ ಮೊದಲನೇ ಸ್ಥಾನವನ್ನು ಯುನೈಟೆಡ್ ಸ್ಟೇಟ್ಸ್ ಹೊಂದಿದೆ. ನಂತರದಲ್ಲಿ ಜರ್ಮನಿ, UK, ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವೀಡನ್, ಪೋಲ್ಯಾಂಡ್, ಫ್ರಾನ್ಸ್, ಕೆನಡಾ, ಫಿನ್ಲ್ಯಾಂಡ್, ನಾರ್ವೆ, ಬೆಲ್ಜಿಯಂ ಮತ್ತು ಇಟಲಿ ದೇಶಗಳು ಕೂಡ ಏನು ಮಾಡಿದೆ ಅಂದರೆ ಉಕ್ರೇನ್ಗೆ ನೆರವನ್ನು ನೀಡಿದೆ. ಸೊ ಅವುಗಳಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ನೆರವನ್ನು ಅಮೇರಿಕಾವೇ ನೀಡಿರುವಂಥದ್ದು. ಸೊ ಈ ರೀತಿಯ ಒಂದು ಬೆಳವಣಿಗೆಗಳು ಏನಾಗ್ತಾ ಇದೆ, ಸೊ ಈ ರೀತಿಯ ಒಂದು ಬೆಳವಣಿಗೆಗಳನ್ನ ಯುರೋಪಿಯನ್ ರಾಷ್ಟ್ರಗಳು ಈ ಒಂದು ಬೆಳವಣಿಗೆಯನ್ನು ಯಾವ ರೀತಿ ನೋಡ್ತಾ ಇದೆ ಅನ್ನೋಂಥ ನೋಡೋಣ. ಯುರೋಪಿಯನ್ ರಾಷ್ಟ್ರಗಳ ಒಂದು ನಿಲುವು ಏನಾಗಿದೆ ಅನ್ನೋಂಥ ನೋಡೋಣ. ಸೊ ಏನಿವಾಗ 2008ರಲ್ಲಿ ಅಮೇರಿಕಾದ ಆಗಿನ ಅಧ್ಯಕ್ಷರು ಏನು ಮಾಡಿದ್ರು ಅಂತಂದರೆ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವವನ್ನು ನೀಡುವುದಾಗಿ ಭರವಸೆಯನ್ನು ನೀಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಆಗಿನ ಯುರೋಪಿಯನ್ ದೇಶಗಳು ಅಂದರೆ ಇಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ವಿರೋಧವನ್ನು ಮಾಡುತ್ತೆ. ಇಲ್ಲಿ ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವವನ್ನು ನೀಡಬಾರ್ದು ಅಂತ ಹೇಳಿ ಇಲ್ಲಿ ವಿರೋಧವನ್ನು ಮಾಡುತ್ತೆ 2008ರಲ್ಲಿ. ಆದರೆ ಯಾವಾಗ 2014ರಲ್ಲಿ ಏನು ಮಾಡುತ್ತೆ ಅಂದರೆ 2014ರಲ್ಲಿ ರಷ್ಯಾ ಏನು ಮಾಡುತ್ತೆ, ಈ ಉಕ್ರೇನ್ನ ಕ್ರೈಮಿಯಾ ಅನ್ನುವಂಥ ಪ್ರದೇಶವನ್ನು ಏನು ಮಾಡುತ್ತೆ ಅಂದರೆ ವಶಕ್ಕೆ ಪಡೆದುಕೊಂಡ ನಂತರ ಏನು ಮಾಡುತ್ತೆ ಅಂದರೆ ಇವೇ ಎರಡು ದೇಶಗಳು ಫ್ರಾನ್ಸ್ ಮತ್ತು ಜರ್ಮನಿ ಏನು ಮಾಡಿತ್ತು, ವಿರೋಧವನ್ನು ಏನು ಮಾಡಿತ್ತು. ಸೊ ನಂತರದಲ್ಲಿ ಏನು ಮಾಡುತ್ತೆ, ಈ ಒಂದು ಸಂದರ್ಭದಲ್ಲಿ ಅದು ಉಕ್ರೇನ್ಗೆ ಬೆಂಬಲವನ್ನು ನೀಡುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ ಏನಿತ್ತು, ಈ ಯುದ್ಧವನ್ನು ಕೊನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಕೂಡ ಪ್ರಯತ್ನವನ್ನು ಮಾಡುತ್ತೆ.
ಪ್ರಯತ್ನವನ್ನು ಮಾಡುತ್ತೆ. ಆದರೆ ಇದಕ್ಕೆ ಅಮೇರಿಕ ಏನು ಮಾಡುತ್ತೆ ಅಂತಾರೆ, ಅಡ್ಡಗಾಲು ಹಾಕತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಶಾಂತಿ ಕುರಿತಾಗಿರುವಂಥ ಮಾತುಕತೆ ಬೇಡ ಅಂತ ಹೇಳಿ ಇಲ್ಲಿ ಅಮೇರಿಕ ವಿರೋಧ ಮಾಡುತ್ತೆ. ಅಮೇರಿಕ ವಿರೋಧ. ಸೊ ಏನು ಇವಾಗ ಯುದ್ಧ ಏನು ಆರಂಭ ಆಗತ್ತೆ. ಸೊ ಅಂದರೆ ಇದು ಏನು 2022ರಿಂದ ಆಗಿರುವಂಥ ಯುದ್ಧ ಇದು ಯುರೋಪ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿತು ಅನ್ನುವಂಥದ್ದು. ಯುರೋಪ್ ಮೇಲೆ ಯುದ್ಧದ ಪರಿಣಾಮ. ಎಸ್. ಸೊ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಈ ಯುರೋಪ್ ದೇಶಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತ ನೋಡೋದಾದ್ರೆ, ಸೊ ಇಲ್ಲಿ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಅಂತ ಬರುತ್ತೆ. ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್. ಸೊ ಈ ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಅನ್ನುವಂಥದ್ದು ಬಾಲ್ಟಿಕ್ಸ್ ಅಂದರೆ ಇದು ರಷ್ಯಾದಿಂದ ಈ ಬಾಲ್ಟಿಕ್ ಸಿ ಮುಖಾಂತರ ಬಾಲ್ಟಿಕ್ ಸಿ ಅಥವಾ ಬಾಲ್ಟಿಕ್ ಸಮುದ್ರ ಏನಿರುತ್ತೆ, ಸೊ ಇದರ ಮುಖಾಂತರ ಏನು ಮಾಡುತ್ತೆ ಅಂತಂದರೆ ಇದು ಜರ್ಮನಿಯನ್ನು ಸಂಪರ್ಕ ಮಾಡುತ್ತೆ. ಜರ್ಮನಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ನಾರ್ಡ್ ಸ್ಟ್ರೀಮ್ ಪೈಪ್ಲೈನ್ ಆಗಿದೆ. ಹಾಗಿದ್ರೆ ಏನು ಮಾಡಲಾಗುತ್ತೆ ಈ ಒಂದು ಪೈಪ್ಲೈನ್ ಮೂಲಕ ಅಂತಂದರೆ, ರಷ್ಯಾದಿಂದ ಜರ್ಮನಿಗೆ ಈ ಒಂದು ಬಾಲ್ಟಿಕ್ ಸಿ ಸಮುದ್ರ ಮೂಲಕ ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತಂದರೆ ಇಲ್ಲಿ ಗ್ಯಾಸನ್ನು ಪೂರೈಕೆ ಮಾಡುವಂಥ ಒಂದು ಪೈಪ್ಲೈನ್ ಆಗಿರುತ್ತೆ. ಯಾವಾಗ ಇಲ್ಲಿ ಆರ್ಥಿಕ ನಿರ್ಬಂಧವನ್ನು ಏನು ಹಾಕ್ತಾರೆ, ಅಮೇರಿಕ ಏನು ಹಾಕತ್ತೆ, ಆವಾಗ ಜರ್ಮನಿ ಏನು ಮಾಡುತ್ತೆ, ಈ ರಷ್ಯಾದಿಂದ ಪೂರೈಕೆ ಆಗಿರುವಂಥ ಈ ಒಂದು ಗ್ಯಾಸ್ ಏನಾಗುತ್ತೆ ನಿಂತು ಹೋಗುತ್ತೆ. ಸೊ ಇದರ ಪರಿಣಾಮವಾಗಿ ಇದು ಜರ್ಮನ್ ಮೇಲೆ ಅಥವಾ ಒಟ್ಟಾರೆಯಾಗಿದ್ದು ಯುರೋಪ್ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರುತ್ತೆ ಅಂದರೆ, ಜರ್ಮನಿಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಕ್ರೈಸಿಸ್ ಹೆಚ್ಚಾಗುತ್ತೆ. ಅಂದರೆ ಇಲ್ಲಿ ಹೆಚ್ಚಿನ ಒಂದು ಬೆಲೆಯಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಈ ಜರ್ಮನಿ ಗ್ಯಾಸನ್ನು ಕೊಂಡ್ಕೊಳ್ಬೇಕಾಗತ್ತೆ. ಸೊ ಇದು ಒಂದು ಪರಿಣಾಮವಾದರೆ, ಸೊ ನಂತರದಲ್ಲಿ ಜರ್ಮನಿಯಲ್ಲಿ ಸತತ 3 ವರ್ಷಗಳ ಕಾಲ ಏನಾಗುತ್ತೆ ಅಂದರೆ ಈ ಜರ್ಮನಿಯಲ್ಲಿ ಆರ್ಥಿಕ ಮುಗ್ಗಟ್ಟು ಆಗುತ್ತೆ. ಆರ್ಥಿಕ ಮುಗ್ಗಟ್ಟು ಅಥವಾ ಆರ್ಥಿಕ ಬಿಕ್ಕಟ್ಟು ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಎಸ್. ಸೊ ಇನ್ನು ಪ್ರಸ್ತುತ ನೋಡೋದಾದರೆ ಅಂದರೆ ಈಗ ಸೊ ಇದು ಏನಾಗಿದೆ ಅಂತಂದರೆ, ಇವಾಗ ಅಮೇರಿಕಾ, ಸೊ ಈ ಹಿಂದೆ ಜರ್ಮನಿ ಮತ್ತು ಫ್ರಾನ್ಸ್ಗಳು ಶಾಂತಿಕತೆ ಅಥವಾ ಯುದ್ಧವನ್ನು ಕೊನೆಗಾಣಿಸಬೇಕಂತ ಹೇಳಿ ಒಲವನ್ನು ತೋರಿದರೆ ಅದಕ್ಕೆ ಅಮೇರಿಕಾ ವಿರೋಧವನ್ನು ಮಾಡಿತ್ತು. ಆದರೆ ಪ್ರಸ್ತುತ ಈ ಅಮೇರಿಕಾ ಏನು ಮಾಡಿದೆ ಅಂತಂದರೆ ಇಲ್ಲಿ ಉಕ್ರೇನ್ ಮತ್ತು ಅಂದರೆ ಶಾಂತಿ ಮಾತುಕತೆಯಲ್ಲಿ ಯುರೋಪ್ ಮತ್ತು ಈ ಉಕ್ರೇನ್ಗಳನ್ನ ಇವುಗಳನ್ನ ಕಡೆಗಣಿಸಿ ಏನು ಮಾಡಿದೆ ಅಂತಂದರೆ ಅಮೇರಿಕ ಇಲ್ಲಿ ನೇರವಾಗಿ ರಷ್ಯಾದೊಟ್ಟಿಗೆ ಮಾತುಕತೆಗೆ ಇಳಿದಿದೆ. ಅಂದರೆ ಈ ಹಿಂದೆ ಅಮೇರಿಕ ಯಾವ ರೀತಿ ಒಂದು ನೀತಿಯನ್ನು ಹೊಂದಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಅಮೇರಿಕ ಇವಾಗ ನಡೆದುಕೊಳ್ತಾ ಇದೆ. ಸೊ ಈ ಹಿಂದೆ ಯುರೋಪಿಯನ್ ರಾಷ್ಟ್ರಗಳು ಅಂತಂದರೆ ಜರ್ಮನಿ ಮತ್ತು ಫ್ರಾನ್ಸ್ ಯುದ್ಧವನ್ನು ಕೊನೆಗೊಳಿಸಬೇಕಂದಾಗ ಅಮೇರಿಕ ವಿರೋಧವನ್ನು ಮಾಡಿತ್ತು. ಸೊ ಇವಾಗ ಏನು ಮಾಡಿದೆ, ಅಮೇರಿಕಾವೇ ಈ ಒಂದು ಕೆಲಸಕ್ಕೆ ಕೈ ಹಾಕಿರುವಂಥದ್ದು. ಸೊ ಇದಕ್ಕೆ ಪ್ರತಿಕ್ರಿಯೆಯಾಗಿ ಯುರೋಪ್ ದೇಶಗಳು ಕೂಡ ಏನು ಮಾಡಿದೆ ಅಂತಂದರೆ ಒಂದು ಸಮಾವೇಶಗಳನ್ನ ಕರೆದು 2 ರೀತಿಯ ಒಂದು ಮಾತುಕತೆಗಳ ಮೂಲಕ ಏನು ಮಾಡಿದೆ ಅಂತಂದರೆ ಇಲ್ಲಿ ಯುದ್ಧದಲ್ಲಿ ನಡೆದ್ರೆ, ಸೊ ಯುದ್ಧ ಅಂತ ಬಂದಾಗ ಇಲ್ಲಿ ಉಕ್ರೇನ್ಗೆ ಯಾವುದೇ ರೀತಿಯ ಒಂದು ನೆರವನ್ನು ನೀಡಬಾರ್ದು ಅಂತ ಹೇಳಿ ಇಲ್ಲಿ ಈ ಒಂದು ಯುರೋಪಿಯನ್ ದೇಶಗಳು ಇಲ್ಲಿ ನಿರ್ಧಾರವನ್ನು ಮಾಡಿದ. ಹಾಗೆ ಸೊ ಇಲ್ಲಿ ಒಟ್ಟಾರೆಯಾಗಿ ಈ ರೀತಿಯ ಒಂದು ದೃಢವಾದ ನಿರ್ಧಾರಗಳನ್ನು ಈ ಯುರೋಪಿಯನ್ ನೇಷನ್ಗಳು ಕೂಡ ಇಲ್ಲಿ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆಂತಂದರೆ ಉಕ್ರೇನ್ನಷ್ಟೇ ಇರುವಂಥ ಸವಾಲುಗಳು ಕೂಡ ಯುರೋಪ್ ದೇಶಗಳಿಗಿದೆ. ಸೊ ಹೀಗಾಗಿ ಅಮೇರಿಕ ಯಾವ ರೀತಿಯ ಒಂದು ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅದಕ್ಕೆ ಯುರೋಪಿಯನ್ ದೇಶವು ಕೂಡ ಇಲ್ಲಿ ಬದ್ಧರಾಗಿರಬೇಕಾಗಿರುತ್ತೆ. ಸೊ ಇನ್ನು ಇದು ಒಟ್ಟಾರೆಯಾಗಿ ಉಕ್ರೇನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಒಂದು ಯುದ್ಧ ಯಾವ ರೀತಿ ಪರಿಣಾಮವನ್ನು ಬೀರಿದೆ ಅಂತಂದರೆ ಸುಮಾರು 20ರಷ್ಟು ಏನು ಭೂಭಾಗ ಏನಾಗಿದೆ ಅಂತಂದರೆ ಇದು ರಷ್ಯಾದ ವಶಕ್ಕೆ ಹೋಗಿದೆ. ಹಾಗೆ ಈ ಒಂದು ಪ್ರದೇಶದಲ್ಲಿ ಹಲವಾರು ರೀತಿಯ ಒಂದು ಸೈನಿಕರ ಹತ್ಯೆ ಕೂಡ ಆಗಿದೆ. ಹಲವಾರು ಜನರು ಈ ಒಂದು ದೇಶವನ್ನು ತೊರೆದಿದ್ದಾರೆ. ಹಾಗೆ ಅದರ ಒಂದು ಆರ್ಥಿಕತೆಯ ಮೇಲೆ ಕೂಡ ಪರಿಣಾಮವನ್ನು ಬೀರಿದೆ. ಹಲವಾರು ಒಂದು ಮೂಲ ಸೌಕರ್ಯಗಳು ಕೂಡ ಇಲ್ಲಿ ನಾಶವಾಗಿರುವಂಥದ್ದು. ಹಾಗೆ ಈ ಒಂದು ಶಸ್ತ್ರಾಸ್ತ್ರಗಳಂತ ಬಂದಾಗ ಏನಿವಾಗ ಪಿರಂಗಿಗಳಾಗಿರ್ಬೋದು ಅಥವಾ ಯುದ್ಧ ಸಾಮಗ್ರಿಗಳು ಸೇರಿದಂತೆ ಸುಮಾರು ಅರ್ಧದಷ್ಟು ಶಸ್ತ್ರಾಸ್ತ್ರಗಳನ್ನು ಈ ಒಂದು ಉಕ್ರೇನ್ ಏನು ಮಾಡುತ್ತೆ ಅಂದರೆ ಆಮದನ ಮಾಡಿಕೊಳ್ಳುತ್ತಾ. ಸೊ ಇದು ಒಟ್ಟಾರೆಯಾಗಿ ನಾವು ನೋಡಿದ್ದೀವಿ ಈ ರಷ್ಯಾ ಮತ್ತು ಉಕ್ರೇನ್ನ ಒಂದು ಯುದ್ಧದ ಸ್ವರೂಪ, ಹಾಗೆ ಯುದ್ಧದ ಆರಂಭ ಯಾವ ರೀತಿ ಆಯಿತು, ಅದು ಜಾಗತಿಕವಾಗಿ ಅದರಲ್ಲಿ ವಿಶೇಷವಾಗಿದ್ದು
ಯುರೋಪ್ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಿತು. ಸೊ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೇರಿಕ ಯಾವೆಲ್ಲ ರೀತಿಯ ಒಂದು ನೀತಿಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಬಂದಿತ್ತು ಅನ್ನೋಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ. ನಮಸ್ಕಾರ.